ವೇದವಾಕ್ಯವನೆಲ್ಲ ಬೋಧನಿಂದನ್ನಡಗಿ ಬೋಧಿಸುತ್ತ ಜನರ ವೇದಾಪತಿ ಕೇಳಿಸಿರುವ ಸಾಧು ನಿಜ ಗುಡಿಗೆ ಮಣಿಯುವೆನು ಸಾಧು ನಿಜ ಗುಡಿಗೆ ಮಣಿಯುವೆನು ನಿಜವನ್ನರಿಯುವ ಶ್ರೀ ಗುಣಿಯ ಗ್ರಂಥವನ್ನು ನಿಜವಾಗಿ ನಿಜದೋಲ್ಮನಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾನಿ ಸುತ್ತರೆನ್ನಾಗಿ ಕೈದಾಸಿ ಜಡಿಸಿದ್ದ ಸಿದ್ಧಾರೂಢರಿಗೆ ನನ್ನನ್ನೇ ಸಿದ್ಧಾರೂಢರಿಗೆ ನನ್ನನ್ನೇ ಬಾಳ ಬಲ ವೇದಾಂತ ಕೇಸರಿ ಬಾಳ ಗಜ್ಜನೆ ಕೇಳುವನಗ ಬಾಳ ಭೂಭೂತಲಿರ್ಪಣಿ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಶಿವಗಜ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರವನ್ನು ಜ್ಞಾನಶಕ್ತಿ ಸಮಾರೂಢ ತತ್ವಮಾಲಾ ವಿಭೂಷಿತ ಭಕ್ತಿ ಮುಕ್ತಿ ಪ್ರದಾತ ಚ ತಸ್ಮೈ ಶ್ರೀ ಗುರುವೇ ನಮಃ. ಸಿದ್ಧ ಸದ್ಗುರುಪಾದಾಬ್ಜಂ ಜನನೀ ಜನಕಸ್ತತ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ಸರಂ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೂಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥದ 4ನೆಯ ಸಂಧಿ 16ನೆಯ ಸೂತ್ರದ 8ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಇಲ್ಲಿಯ ಪರ್ಯಂತರವಾಗಿ ಮಹಾತ್ಮರು ಯಾವ ಜನನ ಮರಣ ಅನ್ನುವಂಥ ಭಾವದುಃಖ ನಿವೃತ್ತಿ ಆಗಬೇಕಾಗಿದ್ದರೆ ಅದು ಕರ್ಮದಿಂದ ಪರ್ಯದು ಅಂತ ಸೂತ್ರದಲ್ಲಿ ಹೇಳಿದರು. ಕರ್ಮದಿಂದ ನಾಶ ಆಗೋದಿಲ್ಲ. ಎದರಿಂದ ನಾಶ ಆಗುತ್ತದೆ ಎಂದರೆ ತನ್ನ ತಾನು ಅರಿದೊಡೆ ಮುಕ್ತಿ, ಅದನ್ನು ಮರೆತರೆ ಮತ್ತೆ ನನಗೆ ಬಂಧ ಅಂತ ಹೇಳ್ತಾ ಬಂದು, ಯಾವ ಕರ್ಮ ಜ್ಞಾನ ಸಮುಚ್ಚಯವಾದಿಗಳ ಸಂಶಯವನ್ನು ಇನ್ನೂ ಕೂಡ ನಿವೃತ್ತಿ ಆಗಬೇಕು ಅಂದರೆ ಕೆಲವು ಜನ ಕೊರಡಿನ ಚೋರನ ಭೀತಿ ಅಂತ ಹೇಳಿದ್ರಲ್ಲ, ಅದು ಜ್ಞಾನದಿಂದನೇ ವಿನಃ ಅನಂತ ಕರ್ಮದಿಂದ ಆ ಭೀತಿ ಭಯ
ನಿವಾರಣೆ ಹೇಗೆ ಆಗುವುದಿಲ್ಲವೋ ಅದೇ ಪ್ರಕಾರವಾಗಿ ಕರ್ಮವನ್ನು ಬಿಟ್ಟು ತನ್ನ ತಾನು ಜ್ಞಾನದಿಂದ ತಿಳಿದಿದ್ದಾದರೆ ಅದು ಬಂಧ ನಿವೃತ್ತಿಯಾಗುವುದು ಅಂಥೇಳಿ. ಇನ್ನೂ ಕೆಲವರು ಹೇಳ್ತಾರೆ, ನೋಡ್ರಿ, ವೇದಾಂತದಲ್ಲಿ ನೀವೇ ಹೇಳುವ ಪ್ರಕಾರ ಪ್ರಮಾಣಬದ್ಧವಾಗಿ ವೇದಗಳನ್ನು, ಶ್ರುತಿಗಳನ್ನು, ಆಮ್ನಾಯಗಳನ್ನು ನುಡಿದವನು ಒಬ್ಬ ಭಗವಂತನೇ, ಒಬ್ಬ ಪರಮಾತ್ಮನೇ. ಹಾಗಾಗಿ ಆ ಪರಮಾತ್ಮ ವೇದದಲ್ಲಿ ಹೇಳಿದ ಜ್ಞಾನಕಾಂಡದಂತೆ ಕರ್ಮಕಾಂಡದಿಂದಲೂ ಕೂಡ ಅಜ್ಞಾನ ನಿವೃತ್ತಿಯಾಗಿ ಮುಕ್ತಿ ಆಗಬಹುದು ಅಂತ ಹೇಳಿದ್ದಾದರೆ, ನೀನು ಹೇಳಿದ ಪ್ರಕಾರ, ನಿನ್ನ ಸಂಶಯದ ಪ್ರಕಾರ ನಾನು ಕೇಳುತ್ತೇನೆ, ನೀನು ಹೇಳಂದ್ರು. ಒಂದು ಕರ್ಮದ ಮೋಕ್ಷವೆಂದೊಡೆ ಉಳಿದ ಕರ್ಮ ಒಂದು ಸಾರ್ಥಕವಲ್ಲ. ಅದರಿಂದ ಎಂದೊಡೆ ಅವರಿಗೆ ಈಗಳ ಅಡದು ತದ್ವಿರಿಯದು, ಅದರಿಂದ ಮುಕ್ತಿಗೆ ಸಾಧನವೇ ಅಲ್ಲ. ಯಾಕಂದ್ರೆ ಭಗವಂತ ಹೇಳಿದ ಕರ್ಮ ಜ್ಞಾನ ಅಂತ ವಿಚಾರ ಮಾಡಿದಾಗ ಜ್ಞಾನ ಒಂದು ಹೇಳ್ಯಾನ, ಕರ್ಮ ಸಾಕಷ್ಟು ಹೇಳ್ಯಾನ. ಅಂದಾಗ ಒಂದೇ ಕರ್ಮದಿಂದ ಮುಕ್ತಿ ಆಗ್ತದ ಅಂತಂದ್ರೆ ಭಗವಂತ ಹೇಳಿದಂಥ 842 ಕರ್ಮಗಳವ. ಆ ಕರ್ಮಗಳಲ್ಲಿ ಮತ್ತು ಉಪಕರ್ಮಗಳು ಸಾವಿರಾರು ಅವ. ಅವು ತಲೆಯಲ್ಲಿ ಕೂದಲುಗಳು ಎಷ್ಟಾವ ಅಷ್ಟು ಕರ್ಮಗಳವ. ಒಂದು ಕರ್ಮದಿಂದ ಭಗವಂತ ಮೋಕ್ಷ ಆಗ್ತದಂದ್ರೆ ಆ ಪರಮಾತ್ಮನ ಉಳಿದ ಕರ್ಮಗಳನ್ನು ಹೇಳಬಾರ್ದಾಗಿತ್ತಲ್ಲ. ಯಾಕೆ ಹೇಳ್ದ? ಇಷ್ಟು ಕರ್ಮಗಳನ್ನು ಹೇಳುವ ಅವಶ್ಯಕತೆ ಯಾಕಿತ್ತು? ಜ್ಞಾನ ಹೇಳಿದಂತೆ ಒಂದೇ ಕರ್ಮದ ವಿಧಿಯನ್ನ ಹೇಳಿದರೆ ಒಪ್ಪಬಹುದಾಗಿತ್ತು. ಅದರಂತೆ ವಿಚಾರ ಮಾಡಿದಾಗ ಉಳಿದ ಕರ್ಮಗಳು ವ್ಯರ್ಥ ಆಗ್ತವಲ್ಲ. ಹಾಗಾಗಿ ಯಾವ ರೀತಿಯಿಂದ ವಿಚಾರ ಮಾಡಿದರೂ ಕೂಡ ಎಲ್ಲ ಕರ್ಮಗಳಿಂದ ಮೋಕ್ಷ ಆಗ್ತದಂದ್ರೆ ಎಲ್ಲ ಕರ್ಮಗಳನ್ನು ಮಾಡಕ್ಕೆ ಸಾಧ್ಯ ಇಲ್ಲ. ಒಂದೇ ಕರ್ಮದಿಂದ ಆಗ್ತದಂದ್ರೆ ಎಲ್ಲ ಕರ್ಮ ಹೇಳುವ ಅವಶ್ಯಕತೆ ಇದ್ದಿಲ್ಲ. ಹಾಗಾಗಿ ಯಾವುದನ್ನ ಒಪ್ಪಿದರೂ ಒಪ್ಪದೇ ಇದ್ದರೂ ಕೂಡ ಅದು ತರ್ಕದಿಂದ ವ್ಯರ್ಥವಾಗುವುದು ವಿನಃ ಪ್ರಯೋಜನ ಆಗೋದಿಲ್ಲ ಅಂತ. ಹಾಗಾಗಿ ಅನ್ಯ ಕರ್ಮಗಳು ಸಾರ್ಥಕವಲ್ಲ, ನಿರರ್ಥಕ ಅಂತ ಹೇಳಕ್ಕೆ ಬರಂಗಿಲ್ಲ. ಹೀಗೆ ಎರಡನೇ ಪಕ್ಷವನ್ನ ಒಪ್ಪಲಿಕ್ಕೂ ಬರೋದಿಲ್ಲ. ಆ ಕಾರಣ ಕರ್ಮವು ಮೋಕ್ಷಕ್ಕೆ ಸಾಧನವೇ ಅಲ್ಲ. ಈ ಮಾತು ನೈಷ್ಕರ್ಮ ಸಿದ್ಧಿಯಲ್ಲಿ ಹೇಳಿದೆ ಅಂತ ಅವರು ಪ್ರಮಾಣ ಕೊಟ್ಟು ಕೂಡ ಹೇಳ್ಯಾರ. ಮುಂದೆ ಈ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಕರ್ಮವನ್ನ ಮಾಡತಕ್ಕದ್ದು ಆದೇನು, ನಿನಗಾದೇನು ಅಂದ್ರೆ ಅವನು ಯೋಗಿಯಲ್ಲಂದು. ಕರ್ಮ ಆದಂದ್ರೆ ಅವನು ಜ್ಞಾನಿ ಅಲ್ಲ ನೋಡ್ರಿ. ಹೇಗಂದ್ರೆ ಯಾವ ವ್ಯಕ್ತಿ ತನಗೊಂದು ಕರ್ಮವಿಲ್ಲವೆಂದು ದೃಢವಾಗಿ ಯಾವನು ತಿಳಿದಿದ್ದಾನೆಯೋ ಆತನೇ ಯೋಗಿ ಎಂದು ಇಲ್ಲಿ ಪ್ರಸ್ತುತಪಡಿಸ್ತಾರೆ. ಯಾಕಂದ್ರೆ ತನಗೆ ಕರ್ಮದಳು ಇನಿಸು ಏನು ಕರ್ತವ್ಯವಿಲ್ಲ ಏನೇ ಕಂಡಾತನೇ ಯೋಗಿ ಎನಿಪನು. ವನಿತೆ ಕೇಳೆ ನಾನು ಕರ್ತವ್ಯ ಉಂಟೆಂದು ತನಗರಿದವನು ಅರೆ ಮರಳರುತ್ತೆ. ವೇದೋಕ್ತ ಕರ್ಮಗಳನ್ನು ಮಾಡಬೇಕಂದ್ರೆ
ಎಲ್ಲ ಕರ್ಮಗಳಲ್ಲಿ ಇನಿಸು ಅಂದರೆ ಎಳ್ಳು ಕಾಳಿನಷ್ಟು ಕೂಡ ಕರ್ತವ್ಯ ಇಲ್ಲ ಅಂದ್ರು, ಏನು ಮಾಡೋದು ಉಳಿದಿಲ್ಲ. ಈ ರೀತಿ ನನಗೆ ಯಾವ ಕರ್ಮ ಇಲ್ಲ ಅಂತ ತಿಳಿದಾತನೇ ಯೋಗಿ ಎನಿಪನು ಅಂದರೆ ಆತ ಜ್ಞಾನ ಯೋಗೀಶ ಅಂತ ಕರೆಸ್ಕೊಂತಾನ. ಮತ್ತೆ ಅದನ್ನ ಬಿಟ್ಟು ನನಗೆ ಏನಾದರೂ ಕರ್ಮ ಉಂಟು ಅಂತ ಯಾರು ತಿಳ್ಕೊಂಡಾರ ಅರೇ ಮರುಳ ಅಂದ್ರು. ಪೂರ್ಣ ಜ್ಞಾನಿನೂ ಅಲ್ಲ, ಪೂರ್ಣ ಅಜ್ಞಾನಿ ಅಲ್ಲ, ಅರ್ಧ ಜ್ಞಾನಿ ಅಂತ ಹೇಳಬೇಕಾಗ್ತದೆ. ಅದಕ್ಕಾಗಿ ಸಾಧಕರಿಗೆ ಪರಂಪರ ಹೇಳಿರ ವಿನ ಅವು ನಿರರ್ಥಕಂತ ಹೇಳಿಲ್ಲ. ಕ್ರಮ ಸಮುಚ್ಚಯ ಅಂತ ಹೇಳಿರ ಮೊದಲೇ, ಸಮ ಸಮುಚ್ಚಯ ಅಲ್ಲ. ಹಾಗಾಗಿ ಮುಂದೆ ಅರಿವಿನ ಅಹಂಭಾವ ಕ್ರಿಯೆ ಪರಿದಲ್ಲದೆ ಪರಿಯದು ಭವಬಂಧವೆಂಬಲ್ಲಿ ನೆರೆದಿಂಗಳೆಣೆ ಮಗದಳೆ ಕೇಳು ವರಯೋಗಿ ಮೊರೆದೊಮ್ಮೆ ಮಾಳ್ಪನೆ ಕ್ರಿಯೆಗಳ. ಹೇಗಂದ್ರೆ ಎಚ್ಚರದಲ್ಲಿ ಅಲ್ಲಂದ್ರು, ಜ್ಞಾನದಿಂದ ತನ್ನ ಮಾಡತಕ್ಕಂಥ ನಾನು ಅನ್ನುವ ಅಹಂಭಾವವನ್ನು ನಾಶ ಮಾಡಿಕೊಂಡು ಅದನ್ನ ಭವಬಂಧ ಅಂದರೆ ಜನನ ಮರಣ ಇಲ್ಲೆಂದು ತಿಳ್ಕೊಂಡವನು ಇಲ್ಲಿ ಮತ್ತೆ ಏನಾದರೂ ಕೂಡ ಮರೆತಾದರೂ ಕೂಡ ಯಾವುದನ್ನು ಕ್ರಿಯೆ ಮಾಡ್ತಾನೇನು ಅಂದರೆ ಮಾಡೋದಿಲ್ಲ. ಮರೆತು ಮಾಡಂಗಿಲ್ಲ. ಮರೆತು ಮಾಡಂಗಿಲ್ಲ ಅಂದಮೇಲೆ ಅರಿತಂಗೆ ಮಾಡ್ತಾನೆ, ತಿಳಿದು ಮಾಡ್ತಾನೇನು. ಹಾಗೆ ಆತನಿಗೆ ಅರಿವು ಹೇಗಾಗಿದೆ ಅಂದರೆ ತತ್ವಮಸ್ಯಾದಿ ಮಹಾವಾಕ್ಯಗಳಿಂದ ಉತ್ಪತ್ತಿಯಾದ ಅಹಂ ಬ್ರಹ್ಮಾಸ್ಮಿ ಎಂಬ ನಾನು ಬ್ರಹ್ಮನಿದ್ದೇನೆಂಬ ಕ್ರಿಯೆ ಎಲ್ಲಿಯವರೆಗೂ ನಾಶವಾಗುವುದಿಲ್ಲವೋ ಇದನ್ನು ಹೋಗ್ಬೇಕು. ಅದಕ್ಕೆ ಶಾಸ್ತ್ರವಾಸನ ಅಂತ ಪದೇ ಪದೇ ಹೇಳ್ತೀವಲ್ಲ, ಅದು ಹೋಗಿ ಅಲ್ಲಿಯ ತನಕ ಬಂಧವು ನಿವೃತ್ತಿಯಾಗುವುದಿಲ್ಲವೆಂದು ಹೇಳುತ್ತಿರಲಿಕ್ಕೆ ಮಾಡುವನೇ ಇಲ್ಲ ಎಂಬ ಅರ್ಥ. ಏನು ಮಾಡ್ತಾನೆ? ಹಾಗಾಗಿ ಎಲ್ಲಿವರೆಗೂ ಅಹಂಭಾವ ವೃತ್ತಾತ್ಮಕ ಕ್ರಿಯೆ ಕೂಡ ನಿವೃತ್ತಿಯಾಗಬೇಕು. ನಾನು ಬ್ರಹ್ಮ ಅನ್ನುವಂಥ ಭಾವ ಕೂಡ ವೃತ್ತಿಯಲ್ಲಿ ಉಳಿಬಾರದು. ನಾನು ಬ್ರಹ್ಮ ಅನ್ನುವಂಥ ಭಾವ ವೃತ್ತಿಯಲ್ಲಿರಬಾರದು. ಅದು ನಾನು ನಿನ್ನಲ್ಲಿ ನಷ್ಟ, ನೀನು ನನ್ನಲ್ಲಿ ನಷ್ಟ, ಏನಿಲ್ಲ ಅಂತಲ್ಲಿ ನಿರಹಂಭಾವಂತರ. ಹಾಗಾಗಿ ಅದು ಹೇಗಾಗ್ತದಂದ್ರೆ ಕಟ್ಟಿಗೆಯನ್ನು ಸುಡುವಾಗ ಸಂದರ್ಭದಲ್ಲಿ ಬೆಂಕಿ ಅದು ನಾನಾ ಪ್ರಕಾರ ಪ್ರಕಾಶಮಯ ಉರಿತದಿಲ್ಲ, ಬೆಂಕಿ ಕಾಣ್ತದ. ಕಟ್ಟಿಗೆ ಸುಡತಾನ, ಕಟ್ಟಿಗೆಲ್ಲ ಸುಟ್ಟ ಮೇಲೆ ಬೆಂಕಿ ಕಾಣಂಗಿಲ್ಲ, ಆದರೆ ಕಟ್ಟಿಗೆಯ ಬೂದಿಯ ರೂಪದಲ್ಲಿ ಸ್ವಲ್ಪ ಇರ್ತದಿಲ್ಲ, ಬೆಂಕಿ ಇದ್ದಿಲೇ. ಅಲ್ಲೇನದ? ವ್ಯಕ್ತವಾಗುವ ಅಗ್ನಿ ಇಲ್ಲ, ಸುಪ್ತವಾದ ಅಗ್ನಿ ಆದಲ್ಲಿ. ಹೌದಿಲ್ಲ? ಅಗ್ನಿ ಬೆಂಕಿ ಕಾಣಂಗಿಲ್ಲ, ಆದ್ರೆ ಕೈ ಇಟ್ಟು ನೋಡು ಸುಡುತ್ತದ. ಅಂದ್ರೆ ಸುಪ್ತವಾದ ಅಗ್ನಿ ಆದಲ್ಲ. ಅದರಂತೆ ನಾ ಬ್ರಹ್ಮ ಅನ್ನುವಲ್ಲಿ ಸುಪ್ತ ಅಹಂಭಾವ ಇರ್ತದ, ಅಹಂಕಾರ ವ್ಯಕ್ತ ಆಗೋದಿಲ್ಲ, ಅದು ಸುಪ್ತವಾಗಿರ್ತದ. ಅಂದ್ರೆ ಅದು ವ್ಯಕ್ತವಾದ ಬೆಂಕಿ ಏನಾದ ಅದೇ ರೂಪ ಅದಲ್ಲ, ಅದೇ ಲಕ್ಷಣ ಅದಲ್ಲ, ಅದ ಲಕ್ಷಣ ಏನು ಬೇರೆ ಆಗಿಲ್ಲ. ಹಾಗಾಗಿ
ಅದು ಕೂಡ ನಿವೃತ್ತಿಯಾಗಬೇಕು, ಅದು ಕೂಡ ಇರಬಾರದೆಂದು ಹೇಳುತ್ತಿರಲಿಕ್ಕೆ, ಅದು ಸಹ ಜ್ಞಾನಿಲಿ ಇರಬಾರ್ದಂದಾಗ ಈ ಬಾಹ್ಯ ರೂಪದ ಕ್ರಿಯೆಗಳು ನಾನು ಶಿವಸ್ವರೂಪದ್ದೇನೆ, ಶಿವನಿಗಾಗಿ, ಬ್ರಹ್ಮನಿಗಾಗಿ, ಆತ್ಮನಿಗಾಗಿ ಸ್ವರೂಪ ಸಾಕ್ಷಾತ್ಕಾರಕ್ಕಾಗಿ ಏನೇನು ಮಾಡ್ತಾನೆ ಕರ್ಮಗಳನ್ನು, ಆ ಕರ್ಮ ಸಹ ಇರಬಾರ್ದಂದವ್ರಿಗೆ ಈ ಕರ್ಮ ಹೆಂಗೆ ಮಾಡ್ತಾರವರು? ಹಾಗಾಗಿ ಕರ್ಮವು ತ್ಯಜಿಸಲಿಕ್ಕೆ ಜ್ಞಾನಿಯಾದವನು ಕರ್ಮವು ಬಿಡಲಿಕ್ಕೆ ಯೋಗ್ಯವಾಗಿದೆ ಎಂಬುದೇ ತಾತ್ಪರ್ಯ. ಅದರ ನಿಶ್ಚಿತ ಅರ್ಥ ಏನೋ ಬಿಡಬೇಕೆಂಬುದೇ. ಅವನು ನಡೆಯಂಗಿಲ್ಲ, ಮುಂದೆ ಹೋದಾಗ ನಡೆಯಂಗಿಲ್ಲ. ಕಾಲು ಸೋತ ಮೇಲೆ 4 ಹೆಜ್ಜೆ ಇಡೋದು ಇಡ್ತಾನೇನೋ ಅವನು. ಯಾಕ್ರಿ ಓಡ್ತಿದ್ದ ಈಗ ಯಾಕೆ 4 ಹೆಜ್ಜೆ ಇಡವಲ್ಲ ಅಂದ್ರೆ ಕಾಲಲ್ಲಿ ಶಕ್ತಿ ಇಲ್ಲ, ನಿಶಕ್ತಿ ಆಗಿದೆ. ನಿಶಕ್ತಿ ಇದ್ದಾಗ ನಡಿತಾನೇನೋ ಅವನು. ಹಾಗಾಗಿ ಮಹಾತ್ಮರಿಗೆ ಅವೆಲ್ಲವೂ ಕೂಡ ಶಕ್ತಿಹೀನಂದ್ರೆ ಬಾಹ್ಯ ಶಕ್ತಿ ಎಲ್ಲ ಕಳ್ಕೊಂಡವ, ನೋಡೋರ ದೃಷ್ಟಿಯಲ್ಲಿ ಕಾಲವ, ಕ್ರಿಯೆ ಮಾಡಂಗಿಲ್ಲ. ಕಾಲಿಲ್ಲ, ಕ್ರಿಯೆ ಮಾಡಂಗಿಲ್ಲ. ಅವ್ರಂಗೆ ನೋಡುವ ದೃಷ್ಟಿಯಲ್ಲಿ ಭಾವ ಆದವಿನ ಭಾವದಲ್ಲಿ ಕ್ರಿಯೆ ಇರಂಗಿಲ್ಲ, ಅವ್ರಿಗೆ ಕ್ರಿಯೆ ಮಾಡಂಗಿಲ್ಲ. ಹೀಗೆ ಯೋಗಿ ಸತ್ಕರ್ಮವನ್ನಾಗಲಿ ಮಾಡೋದಿಲ್ಲ, ದೇಹ ಪರಿಯ ಇರುವಂತ ಮಾಡಲಿಕ್ಕೆ ಬೇಕು ಅಂದ್ರೆ ಯೋಗಿಯು ಸತ್ಕರ್ಮಗಳನ್ನು ಬಿಟ್ಟರೆ ದುಷ್ಕರ್ಮಗಳನ್ನು ಮಾಡಬೇಕಾಗುತ್ತದೆ. ಅದರಿಂದ ಅಸತ್ಕರ್ಮಗಳನ್ನು ತ್ಯಜಿಸಿ ಸತ್ಕರ್ಮಗಳನ್ನಾದರೂ ಕೂಡ ಮಾಡಬೇಕಲ್ಲ, ಏನು ತಪ್ಪಾದಂತ ಕೆಲವರು ಪ್ರಶ್ನೆ. ಯಾಕಂದ್ರೆ ಏನಾನ ಮಾಡದೇ ಇದ್ರೆ ಪುಣ್ಯ ಕರ್ಮಗಳನ್ನು ಬಿಟ್ಟನಂದ್ರೆ ಪಾಪದ ಕರ್ಮಗಳ ಪ್ರವೇಶ ಆಗ್ಬೋದು. ಅದಕ್ಕಾಗಿ ಆ ದುಷ್ಕರ್ಮಗಳು ಬರಬಾರದಂದ್ರೆ ಸತ್ಕರ್ಮಗಳನ್ನು ಮಾಡ್ಕೊಂತಿದ್ರೆ ತಪ್ಪೇನದ, ಒಳ್ಳೇದಲ್ಲ ಅಂತ ಅಂದರೆ ಅಸತ್ಕರ್ಮದಂತೆ ಸತ್ಕರ್ಮವಾದರೂ ಜನ್ಮಕ್ಕೆ ಕಾರಣವಾಗಿದೆ. ನಿನ್ನ ದೃಷ್ಟಿಯಲ್ಲಿ ಅದು ಅಜ್ಞಾನ ದೃಷ್ಟಿಯಲ್ಲಿ. ಅವನು ಅಜ್ಞಾನಿಗಳು ಆ ಕರ್ಮ ಮಾಡ್ತಾರ, ಜ್ಞಾನಿಗಳು ಒಳ್ಳೆ ಕರ್ಮನ ಮಾಡಬೇಕಲ್ಲ. ಇದನ್ನ ಯಾಕೆ ಬಿಡ್ಬೇಕಂದ್ರೆ ಜ್ಞಾನಿಯ ದೃಷ್ಟಿಯಲ್ಲಿ ಎರಡೂ ಬೀಡಿನೇ. ಬಂಗಾರದ ಬೀಡರಷ್ಟದ, ಕಬ್ಬಿಣ ಬೀಡರಷ್ಟದ ಅವರ ದೃಷ್ಟಿಯಲ್ಲಿ. ಹಾಗಾಗಿ ತ್ಯಾಗವನ್ನ ಮಾಡಲಿಕ್ಕೆ ಯೋಗ್ಯವಾಗಲಿ ಎಂದು ಉತ್ತರವನ್ನು ಹೇಳ್ತಾರೆ ಇಲ್ಲಿ. ಹೇಗೆಂದ್ರೆ ತನಗೆ ಧರ್ಮ ಅಧರ್ಮ ಎರಡೂ ಅಧರ್ಮವೆಂದು ಎನಿಪವು ಜನನವೀವುದರಿಂದೇ ಮುನಿ ವನಿತಾ ಜನವಂದಿತೆ ತತ್ಕರ್ಮವನ್ನು ಬಲ್ಲವರು ಮಾಡಲು ಒರಿವರೇ. ನೋಡು, ತಿಳಿದವರು ಹೇಳ್ತಾರೇನು? ಯಾಕಂದ್ರೆ ಜ್ಞಾನಿಯ ದೃಷ್ಟಿಯಲ್ಲಿ ಧರ್ಮ ಮತ್ತು ಅಧರ್ಮ ಎರಡು ಒಂದೇ. ಪಾಪಿಯ ದೃಷ್ಟಿಯಲ್ಲಿ ಪುಣ್ಯ ಬೇರೆ, ಪಾಪ ಬೇರೆ. ಹೌದಿಲ್ಲ? ಕೆಟ್ಟದ್ದು ಬೇರೆ, ಒಳ್ಳೆದ್ದು ಬೇರೆ. ಇಲ್ಲಿನೇ ಹೇಳ್ತ ಶಾಸ್ತ್ರ, ದುರಿತ ಕರ್ಮವನ್ನು ಒಲ್ಲದಿರು, ಪುಣ್ಯವನ್ನು ಮಾಡು. ಪುಣ್ಯಕ್ಕ ಫಲಗಳು ಬೇರೆವ, ಪಾಪಕ್ಕ ಫಲಗಳು ಬೇರೆವ. ಈ ಧರ್ಮ ಅಧರ್ಮ ಅಂದ್ರೇನು? ಅಧರ್ಮ ಅನ್ನೋದು ಕೆಟ್ಟದ್ದು, ಧರ್ಮ ಅನ್ನೋದು ಒಳ್ಳೆಯದು. ಆ ಪಾಪವನ್ನು ಬಿಟ್ಟು ಪುಣ್ಯ ಮಾಡಂತ ಅಲ್ಲಿ ಹೇಳಿದರು. ಇಲ್ಲಿ ಧರ್ಮ ಅಧರ್ಮ ಅಂತ ಹೇಳಿದರು. ಪಾಪಕ್ಕೂ ಫಲ ಆದಿಲ್ಲ, ಪುಣ್ಯಕ್ಕೂ ಫಲ ಆದಿಲ್ಲ. ಅದರಂತೆ ಧರ್ಮಕ್ಕೂ ಫಲ ಆದ, ಅಧರ್ಮಕ್ಕೂ ಫಲ ಆದ.
ಈ ಎರಡನ್ನ ಮೀರಿದ್ದೇನದ ಜ್ಞಾನಕ್ಕೆ ಫಲ ಅದದು. ಎರಡು ಮೀರಿದ್ದು. ಹಾಗಂದಾಗ ಇವೆರಡೂ ಕೂಡ ಪಾಪ ಪುಣ್ಯ ಫಲ ಕೊಟ್ಟಂತೆ ಸತ್ಕರ್ಮ ದುಷ್ಕರ್ಮಗಳು ಜ್ಞಾನಿಯ ದೃಷ್ಟಿಯಲ್ಲಿ ಹುಟ್ಟಿ ಬರುವಂಥದ್ದೇ ಮಾಡ್ತಾವು. ಜನನವಿ ಇದಕ್ಕೆ ಉತ್ಪತ್ತಿಗೆ ಬೀಜ ಆಗ್ತವವು. ಆಮೇಲೆ ಹುಟ್ಟಬಾರದು ಅಂತ ಹುಟ್ಟು ಸಾವನ್ನು ಗೆದ್ದಂಥ ವ್ಯಕ್ತಿ ಹುಟ್ಟುವಂತ ಮತ್ತೆ ಕರ್ಮ ಮಾಡ್ತಾನೇನು? ಮಾಡೋದಿಲ್ಲ ಅಂತ. ಅದಕ್ಕೆ ಕೆಬ್ಬಣದ ಬೇಡಿ ಮತ್ತು ಬಂಗಾರದ ಬೇಡಿ. ಹೀಗಾಗಿ ಎರಡೂ ಬಂಧನಲ್ಲ. ಅದರಂತೆ ದೊಡ್ಡ ಒಂದು ಚಲೋ ಗಿಡಿ ತಂದರಪ್ಪ, ಶ್ರೀಮಂತ ಮನೆತನದ. ಅವನು ಎಲ್ಲರೂ ಸಾಮಾನ್ಯ ಪಂಜರ ತರ್ತಾರೆ, ಕಬ್ಬಿಣ ಪಂಜರ. ಶ್ರೀಮಂತ ಬಂಗಾರದ ಪಂಜರದಾಗ ಇಟ್ಟನ ಗಿಡಿ. ಅದಕ್ಕೆ ಯಾವ ಕಬ್ಬಿಣ ಪಂಜರದಲ್ಲಿ ಎಷ್ಟು ಬಂಧನ ಅದ ಅಷ್ಟೇ ಬಂಧನ ಬಂಗಾರ ಪಂಜರದಲ್ಲಿ ಅದ. ಅದಕ್ಕೆ ಬಂಧನಲ್ಲ. ಹಾಗಾಗಿ ಇಲ್ಲಿ ಕೂಡ ಲೋಕದಲ್ಲಿ ಯಾವನು ಪಾಪಕರ್ಮದ ಫಲಕ್ಕಿಂತಲೂ ಪುಣ್ಯದ ಫಲ ಉತ್ಕೃಷ್ಟ, ದೊಡ್ಡದು ಪುಣ್ಯದ್ದು. ಅವನು ಸತ್ಕರ್ಮಗಳನ್ನು ಆಚರಿಸಬಹುದು. ಅಲ್ಲಿ ಯಾಕ ದುರಿತ ಕರ್ಮವನ್ನು ಅಲ್ಲದಿರು ಅಂದ್ರೆ, ಹೀನವಾದ ಜನ್ಮಗಳನ್ನು ತಾಳ್ತಿದ್ದಿ, ಮಾನವ ಜನ್ಮದ ತಪ್ಪಿಸ್ಕೊಂತಿದ್ದಿ. ಹಾಗಾಗಿ ನೀನು ಪಾಪ ಕರ್ಮಗಳನ್ನು ಮಾಡಿ 84 ಲಕ್ಷ ಹೀನವಾದ ಯೋನಿಗಳಿಗೆ ಹೋಗ್ತಿದ್ದಿ. ಆ ಕಾರಣ ಅಂಥ ಕಾರ್ಯವನ್ನು ಮಾಡಬೇಡ, ನೀನು ಮೇಲಕ್ಕೆ ಹೋಗುವಂಥ ಕಾರ್ಯವನ್ನು ಮಾಡೋದು ಉತ್ತಮ ಅಂದ್ರು. ಉತ್ತಮೋತ್ತಕ್ಕೆ ಬೇಕಲ್ಲ ಅವು. ಹಾಗೆ ಅಂಥವರು ಮಾತ್ರ ಮಾಡಬಹುದು. ಯಾವುದು? ಪುಣ್ಯ ಕಾರ್ಯಗಳನ್ನು. ದುಷ್ಕರ್ಮಗಳನ್ನು ಬಿಡ್ತಾರ, ಸತ್ಕರ್ಮಗಳನ್ನು ಮಾಡ್ತಾರ. ಇವನಿಗೆ ಎರಡೂ ಒಂದೇ ಅಲ್ಲ. ಕ್ಷಿಣೆ ಪುಣ್ಯ ಮರ್ತಲೋಕ ವಿಷಯಂತೆ. ಪುಣ್ಯ ಮಾಡಿ ಹೋಗಿ ಮತ್ತೆ ಲೋಕಾಂತರದಲ್ಲಿ ಇದ್ದು ವಾಸ ಮಾಡಿ ಮತ್ತೆ ತಾಯಿಯ ಗರ್ಭದ ಜೈಲಿನಲ್ಲಿ ಬಿದ್ದ ಬರಬೇಕಲ್ಲ. ಅಂದವನು ಆ ಜೈಲಿನಲ್ಲಿ ಬೀಳುವ ಪ್ರಯತ್ನ ಮಾಡ್ತಾನೇನು? ಗಿಳಿ ಕೂಡ ವಿಚಾರ ಮಾಡ್ತದ, ಬಂಗಾರದಿರ್ಬೋದು, ಆದ್ರೆ ಬಂಧನ ಒಂದೇ ಅದ. ಇದರಿಂದಾದರೂ ಕೂಡ ನಾ ತಪ್ಪಿಸಬೇಕಂತ ಹಗಲೆರಳು ಪ್ರಯತ್ನ ಮಾಡ್ತದ. ಬಂಗಾರ ಪಂಜರದಾಗ ಏನಿ ಇಲ್ಲೇ ಇರವಂತ ಯೋಚನೆ ಮಾಡಂಗಿಲ್ಲ. ಅದು ಯಾವಾಗ ತಪ್ಪಿಸ್ಕೊಂಡು ಹೋದೇನೋ ಅಂತದ. ಒಂದು ದೃಷ್ಟಾಂತ ಹೇಳಿನಲ್ಲ ನಾನು, ಯಾವಾಗ ತಪ್ಪಿಸ್ಕೊಂಡು ಹೋಗ್ತೀನಿ ಆ ಸಂದರ್ಭ ಹೇಳಬೇಕಾಗಿದೆ. ಒಬ್ಬ ಶ್ರೀಮಂತ ಇದ್ದ, ದೊಡ್ಡ ಶ್ರೀಮಂತ. ಗಿಳಿಯನ್ನು ಸಾಕಿದ. ಮೇಲಂತಸ್ತಿನಲ್ಲಿ ಆ ಬಂಗಾರದ ಪಂಜರವನ್ನು ಮಾಡಿಸಿ ಬಂಗಾರ ಬಟ್ಟಲನ್ನಿಟ್ಟು ಅದರಲ್ಲಿ ಕಲ್ಪವೃಕ್ಷಕ್ಕೆ ಸಮಾನವಾದಂಥ ಹಣ್ಣು ಹಂಪಲುಗಳನ್ನು ಹಾಕ್ತಿದ್ದ. ಕಾರಣ ಏನು? ಗಿಳಿ ತಿನ್ನಲಿ ಅಂತ. ಪ್ರತಿನಿತ್ಯ ಎದ್ದ ತಕ್ಷಣ ಆ ಗಿಳಿಗೆ ಆಹಾರ ವ್ಯವಸ್ಥೆಯನ್ನು ಮಾಡಿ ಅದನ್ನೆಲ್ಲ ನೋಡಿ ಆನಂದಪಟ್ಟು ಆ ಶ್ರೀಮಂತ ಮುಂದೆ ಹೋಗ್ತಿದ್ದ. ಆದರೆ ಗಿಳಿಗೆ ಮಾತ್ರ ಬಹಳ ಬಂಧನ ಆಯಿತು. ಯಾಕಂದ್ರೆ ಅದು ಹಾರಾಡುವ ಪಕ್ಷಿ. ಅದು ಹಾರಾಡಿದ್ರೆ ಮಾತ್ರ ಸ್ವರ್ಗ ಸುಖ. ನೀನು ಬಂಗಾರದ ಬಟ್ಲನ್ನಿಡು, ಹಾಲನ್ನ ಹಾಕು, ಎಂಥ ಹಣ್ಣನ್ನು ಹಾಕು, ಅದಕ್ಕೆ ಬೇಕೇ ಇಲ್ಲ ಯಾವಾಗ ಹೋದೇನಂತ. ಆದ್ರೆ ತಪ್ಪಿಸಿಕೊಳ್ಳಕ್ಕೆ ದಾರಿ ಇಲ್ಲ. ಪಂಜರ ತೆಗೆದ್ರಲ್ಲ ತಪ್ಪಿಸ್ಕೊಂಡು ಹೋಗೋದು. ಅದು ಬಹಳ ಬಂಧನದಲ್ಲಿ ಬೀಳ್ತಿತ್ತು. ಅದೇ ಪ್ರಕಾರವಾಗಿ ಇಂತಲೇ ಶಾಸ್ತ್ರ ನಡೀತಿತ್ತು. ದೇವಸ್ಥರಿಂದ ನೀವೆಲ್ಲ ಜೊತೆಗೆ ಬರುವಾಗ ದಾರಿಯಲ್ಲಿ ಶ್ರೀಮಂತನ ಮನೆ ಇತ್ತು. ಆ ಮನೆ ಮುಂದೆ ಗಿಳಿ, ಇವ್ರು ಯಾಕೆ ದಿವಸ ಹೋಗಿ ದಿವಸ ಈ ಕಡೆ ಬರ್ತಾರ ಕೇಳಮಂತ ಯಜಮಾನ್ ಕೇಳಿತು. ಏನಪ್ಪ ಯಜಮಾನ, ದಿವಸ 6 ಗಂಟೆಗೆಲ್ಲ ಈ ಕಡೆ ಹೋಗ್ತೀರಿ, ಎಲ್ಲಿ ಹೋಗ್ತೀರಿ, ಮತ್ತೆ ಈ ಕಡೆ ಬರ್ತೀರಿ, ಯಾಕೆ ಹೋಗ್ತೀರಿ ಅಂತ ಕೇಳಿದಾಗ ಅಲ್ಲೊಬ್ಬ ಗುರುಗಳಾರ,
ಗುರುಗಳ ಹತ್ರ ಹೋಗ್ತೀವಿ ನಾವು. ಗುರುಗಳು ಏನು ಹೇಳ್ತಾರೆ ನಿಮ್ಗೆ ಅಂತ ಕೇಳ್ತು ಗಿಳಿ. ನೋಡು, ಯಾರು ಬಂಧನದಲ್ಲಿ ಬಿದ್ದಾರ ಬಂಧನದಿಂದ ಬಿಡುಗಡೆ ಆಗುವಂಥ ಉಪಾಯವನ್ನು ಗುರುಗಳು ಹೇಳ್ತಾರಂತ ಯಜಮಾನ್ ಹೇಳಿದ. ಆವಾಗ ಅದು ಖುಷಿ ಆಯಿತು. ಅಪ್ಪ ಒಂದು ಕೆಲಸ ಮಾಡು, ಉಪಕಾರ ಮಾಡು ನನಗಂತ ಹೇಳ್ತದೆ. ಏನು ಉಪಕಾರ ಮಾಡಬೇಕು? ಇವತ್ತಿನ ದಿನ ಬರುವಾಗ ಸ್ವಲ್ಪ ತಡ ಆದ್ರೂ ಪರವಾಗಿಲ್ಲ, ನಂದಿಷ್ಟು ಕೇಳಿಕೊಂಡು ಬಾ, ನಾನು ಬರೋಕ್ಕಾಗೋದಿಲ್ಲ ಅಂತು. ನಿಂದೇನು ಕೇಳ್ಬೇಕಂತ ಕೇಳಿದ ಯಜಮಾನ. ಏನು ಕೇಳ್ಬೇಕು ನಿಂದಂತ? ನೋಡು, ನಾನು ಬಂಧನದಲ್ಲಿ ಬಿದ್ದೀನಿ, ಈ ಬಂಧನದಿಂದ ಪಾರಾಗುವ ಬಗೆ ಹೇಗೆ ಅನ್ನುವುದನ್ನು ಗುರುಗಳಿಂದ ಕೇಳ್ಕೊಂಬರಿ. ನಿಮಗೆ ಹೇಳ್ತಾರಂದ್ರೆ ನಂದಿಷ್ಟು ಹೇಳ್ತಾರೆ ಪುಣ್ಯಾತ್ಮರು, ಕೇಳಿಕೊಂಡು ಬಂದು ನನಗೆ ಉಪಕಾರ ಮಾಡುವಂತ ಗಿಳಿ ದೀನತೆಯಿಂದ ಯಜಮಾನನ್ನು ಬೇಡಿತು. ಅವಾಗ ಆಗಲಿ ಅಂತ ಯಜಮಾನ ಹೋದ, ಪ್ರತಿನಿತ್ಯ ಶಾಸ್ತ್ರ ಕೇಳಿದ. ಅವತ್ತಿನ ದಿನ ಕೂಡ ಅಲ್ಲಿ ವೇದಾಂತ ಶಾಸ್ತ್ರದಲ್ಲಿ ಬಂಧನದಿಂದ ಬಿಡುಗಡೆ ಆಗೋ ವಿಚಾರ ಅಲ್ಲ, ಇಲ್ಲಿ ನಡೆದದ್ದು ಅದೇ ವಿಚಾರ. ಯಾವ ರೀತಿ ಜನನ ಮರಣದಿಂದ ಬಿಡುಗಡೆ ಆಗಬೇಕು, ದುಃಖದಿಂದ ನಾವು ಪಾರಾಗಬೇಕು ಅಂತ ಎಲ್ಲ ಕೇಳಿದ ಮೇಲೆ ಎಲ್ಲರೂ ಹೋದ್ರು. ಪೂಜಾರಿ ಅಲ್ಲಿ ಕುಂತ ಮೇಲೆ ಆ ಗುರುಗಳು ಕೇಳಿದ್ರು, ಏನಪ್ಪ ಪೂಜಾರಿ ಕುಂತಲ್ಲ, ಯಾಕೆ ಹೋಗಲಿಲ್ಲ ಮನೆಗೆ? ದಿವಸ ಕೇಳೋದು ಹೋಗ್ತಿದ್ದಿ. ಇಲ್ರಿ ಅಪ್ಪ, ಸ್ವಲ್ಪ ಕೆಲಸ ಅದ, ಅದಕ್ಕೆ ನಿಮ್ಮನ್ನು ಕೇಳಿ ಹೋಗ್ಬೇಕಂತ ಕುಂತೀನಿ ಅಂದ. ಅವಾಗ ಏನು ಕೇಳಬೇಕಾಗ್ಯದ? ಇಷ್ಟು ದಿವಸ ಕೇಳಿದ್ದಿ, ಮತ್ತೆ ಇನ್ನೇನು ಕೇಳೋದು ಉಳ್ಕೊಂಡದ? ಏನು ಸಂಶಯ ಬಂದದ ಕೇಳು ಅಂತ ಹೇಳಿದಾಗ, ಆವಾಗ ನನ್ನ ಸಂಶಯ ಅಲ್ಲಪ್ಪ ಇದು, ಆದರೆ ನಾ ದಾರಿ ಹಿಡಿದು ಬರುವಾಗ ಶ್ರೀಮಂತನ ಮನೆಯಲ್ಲಿ ಒಂದು ಪಂಜರದಲ್ಲಿ ಗಿಳಿ ಅದ. ಆ ಗಿಳಿ ಹೇಳ್ತು, ಗುರುಗಳು ಬಂಧನದಿಂದ ಬಿಡುಗಡೆ ಆಗುವ ಉಪಾಯ ಹೇಳ್ತಾರಂದ್ರೆ ನಾನು ಕೂಡ ಈ ಬಲೆಯಿಂದ ಹೇಗೆ ಬಿಡುಗಡೆ ಆಗಬೇಕು ಅಂತ ನಂದಿಷ್ಟು ಕೇಳಿಕೊಂಡು ಬಾ ಅಂತ ಹೇಳ್ಯಾರ, ಅದಕ್ಕೆ ನಿಮ್ಮನ್ನು ಕೇಳಕತ್ತೀನಿ, ಏನು ಉತ್ತರ ಅಂದ. ಆವಾಗ ಅಂದ ತಕ್ಷಣ ಏನು ಮಾಡಿದ್ರು ಗುರುಗಳು? ಕುಂತಲ್ಲೇ ಕೆಳಗೆ ಬಿದ್ದು ಪೆಕ 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 ಒದ್ದಾಡ್ಬಿಟ್ರು. ಕೈ ಕಾಲು ಹಿಂಗೆ ಒದ್ದಾಡ್ದ, ಪಿಡಿಸ್ ಬಂದ್ರೆ ಒದ್ದಾಡ್ದಂಗೆ. ಆವಾಗ ಈ ಪೂಜಾರಿನ ಕಣ್ಣ, ಯಪ್ಪ ಏನು ತಪ್ಪು ಮಾಡಿದೆ? ಗುರುಗಳಲ್ಲಿ ನಾನು ಕೇಳಾದ ಪ್ರಶ್ನೆ ಮಾಡಿದೆ, ನನ್ನ ಪ್ರಶ್ನೆ ಕೇಳೋದು ಇವ್ರಿಗೇನು ಆಯ್ತು ಅಂತೇಳಿ ಭಾಳ ಗಾಬರಿ ಆದ. ಆತಗೂ ನೀರು ಬಸ್ತವು, ಗಾಳಿ ಹಾಕಿದ, ಎಲ್ಲ ಮಾಡಿದ. ಸ್ವಲ್ಪ ಹೊತ್ತಿನಲ್ಲಿ ಇನ್ನೊಬ್ಬರು ಅಂದ್ರು, ಏನು ಅಂದ್ರಾಗ ಗುರುಗಳು ಏನಿಲ್ಲ ಅಂತ ಎದ್ದು ಕುಂತರು. ಕುಂತ ತಕ್ಷಣ ಪೂಜಾರಿ ಅಷ್ಟೇ ಬೇಕಾಗಿತ್ತು, ಯಾವಾಗ ಗುರುಗಳು ಕುಂತವ್ರು ಯಾವಾಗ ಮನೆಗೆ ಹೋದನಂತ. ಅವ್ರು ಕುಂತಗಳೇ, ಯಪ್ಪ ಆರಾಮಾದೆ ಹೋಗಂತ ಗುರುಗಳು ಹೇಳಿದ್ರು. ಈ ಕಡೆ ದಾರಿ ಹಿಡಿದು ಬಂದ, ಗಿಳಿ ದಾರಿ ಕಾಯ್ತಿತ್ತು. ಯಾವಾಗ ಯಜಮಾನ ಬಂದಾನು, ಯಾವಾಗ ಹೇಳ್ಯಾನು. ಆವಾಗ ನೋಡಿದ ತಕ್ಷಣ, ಅಪ್ಪ ಪುಣ್ಯಾತ್ಮ, ಎಷ್ಟೊತ್ತ ದಾರಿ ಕಾಯಗೈತಿ, ಗುರುಗಳು ನನ್ನ ಬಗ್ಗೆ ಏನು ಹೇಳಿದ್ರು ಹೇಳಂದ. ಸುಮ್ಮನೆ ಅಂದ ಪೂಜಾರಿ. ನಿನ್ನ ಮಾತು ಕೇಳಿ ಎಂದೂ ಏನು ಆಗದ ಗುರುಗಳಿಗೆ ಇವತ್ತ ನಿನ್ನ ಪ್ರಶ್ನೆ ಕೇಳಿದಾಗ ಪೆಕ ಪೆಕ ಬಿದ್ದು ಒದ್ದಾಡಿಬಿಟ್ರು. 10-15 ನಿಮಿಷ ಒದ್ದಾಟ ನಿಲ್ಲಲಿಲ್ಲ. ಕೊನೆಗೆ ಗಾಳಿ ಹಾಕಿ ನೀರು ಹಾಕಿದ ಮೇಲೆ ಎದ್ದು ಕುಂತರು. ಚಲೋ ಪ್ರಶ್ನೆ ಕೇಳಿದೆ, ನಿನ್ನ ಮಾತು ಕೇಳಿ ಗುರುವಿಗೆ ನಾನು ಒಂದು ದ್ರೋಹ ಮಾಡಿದಂಗಾಯ್ತು ಅಂತ ಪೂಜಾರಿ ಹೇಳಿದಾಗ ಗಿಳಿ ಹೇಳ್ತು, ಇಲ್ಲಪ್ಪ ಹೋಗು, ನೀವು ಹೋಗು, ನನಗೆ ತಿಳಿತೆ ಅಂತ. ನನಗೆ ಗುರು ಹೇಳಿದ್ ತಿಳಿತು, ನೀವು ಹೋಗಂತ. ಇವನಿಗೆ ಆಶ್ಚರ್ಯ, ಪೂಜಾರಿಗೆ ಇದಕ್ಕೇನು ತಿಳಿತೆ ಅಂತ, ನನಗೆ ತಿಳಿದಲ್ಲ ಇದಕ್ಕೇನು ತಿಳಿತೆ ಅಂತ. ಆವಾಗ ಅದು ಹೋದ ತಕ್ಷಣ ಗಿಳಿ ವಿಚಾರ ಮಾಡಿತು, ಪುಣ್ಯಾತ್ಮ ಎಂಥ ವಿಚಾರ ತಂದು ಹೇಳಿದ್ನಲ್ಲಪ್ಪ, ಎಷ್ಟು ದಿನ ಅದು ನನಗೆ ಗೊತ್ತಾಗಲಿಲ್ಲ ಅಂತ. ಅವತ್ತು ರಾತ್ರಿ ಭಾಳ ಸಂತೋಷದಿಂದ ಕಾಲ ಕಳೆತು. ಬೆಳಗ್ಗೆ ಅಂತೂ ಯಜಮಾನ ಬರ್ತಾರಲ್ಲ, ಬೆಳಗ್ಗೆ ಯಜಮಾನ ಪ್ರತಿನಿತ್ಯ ಅಂತ ಹಣ್ಣು, ಚಲೋ ಹಣ್ಣು, ಹಾಲು ಎಲ್ಲ ತಂದ. ಮತ್ತು ಪಂಜರ ತೆಗಿಬೇಕಲ್ಲ, ಹಾಕ್ಬೇಕಾದ್ರೆ ಅಲ್ಲಿ ಬಂದು ನೋಡ್ತಾನ, ಪಂಜರದಲ್ಲಿ ಗಿಳಿ ಪೆಕ 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 ಒದ್ದಾಡಕತ್ತ ಒಳಗನೆ. ಆವಾಗ ಶ್ರೀಮಂತಗೆ ಅನಿಸ್ತು, ಇದಕ್ಕೆ ಏನು ಆಗ್ಯದ ಬಿಡಪ್ಪ ಅಂದ. ಏನು ಆಗ್ಯದ, ರೋಗ ಬಂದದಾಗ್ಯದ ಅಂತ ಪಂಜರದಿಂದ ತೆಗೆದು ಹೊರಗಿಟ್ಟ. ನೋಡು, ಹೊರಗಿಟ್ಟ.
ಹೊರಗಿಟ್ಟು ಆ ಕಡೆ ಬಂಗಾರದ ಬಟ್ಲನ್ನು ಒರೆಸಿ ಹಾಲಾಕಿ ಹಣ್ಣು ಇನ್ನೇನು ಇಡಬೇಕು ಅನ್ನೋದ್ರಾಗ ಗಿಳಿ ಕೈ ಹಿಡಿಬೇಕಂದ ಬುರ್ರ ಅಂತ ಹಾರಿಬಿಡ್ತದೆ. ಹಾಲಕತ್ತು ಶ್ರೀಮಂತ ಅಂದ, ಇದೇನಂದ, ಈಗ ಒದ್ದಾಡ್ತಿದ್ದಿ ಸಾವಿನಿಂದ ಸಾಯ್ತದಂತ ನಾನು ಹೊರಗ್ತಿದ್ರೆ ಇದೇನು ನೀವು ಎಲ್ಲಿ ಹೋಗ್ತಿದ್ದಿ, ಇಲ್ಲಿಗೆ ಬಾ ಅಂದ ಶ್ರೀಮಂತ. ನೋಡು, ಇಂಥ ಬಂಗಾರದ ಪಂಜರ ನಿನ್ನ ಸಲುವಾಗಿ ತಂದೀನಿ, ಬಂಗಾರದ ಬಟ್ಲು ಕೂಡ ನಿನ್ನ ಸಲುವಾಗಿ, ಎಂಥ ಅಮೃತ ಸಮಾನವಾದ ಹಾಲು ಹಣ್ಣು ನಿನಗೋಸ್ಕರ. ಇಂಥದ್ದು ಬಿಟ್ಟು ಓದ್ತಿದ್ದಲ್ಲ ನೀನು, ಎಲ್ಲಿ ಹೋದ್ರೆ ಇಂಥದ್ದು ಸಿಗುತ್ತದೆ ನನಗೆ ಹೇಳಂತ ಹೇಳೋಗ. ಆವಾಗ ಗಿಳಿ ಹೇಳ್ತಾ ಹೋಯ್ತು, ಇಲ್ಲಿವರೆಗೂ ನೀ ಏನು ಮಾಡಿದ್ದಿ ಅದು ನಿನ್ನ ದೃಷ್ಟಿಯಲ್ಲಿ ಎಲ್ಲಿ ಸಿಗೋದಿಲ್ಲ ಅಂತ. ಆದರೆ ನೀ ಎಲ್ಲಿ ಇಟ್ಟರು ಕೂಡ ನಾನು ನಿನ್ನಲ್ಲಿ ಬಂಧನದಾಗಿದ್ದೇವಿನ ನನಗೆ ಸ್ವಚ್ಛಂದ ಇದ್ದಿಲ್ಲ, ಸ್ವತಂತ್ರತೆ ಇದ್ದಿಲ್ಲಲ್ಲ, ನಿನ್ನ ಆಧೀನದಲ್ಲಿದ್ದೆ, ಪರತಂತ್ರದಲ್ಲಿದ್ದೆ. ನಾನು ಇವತ್ತು ಸ್ವತಂತ್ರವಾಗಿನಿ, ಹಾರಾಡೋದೇ ನನಗೆ ಚಂದ. ಮರಗಳಲ್ಲಿರುವಂಥ ಹಣ್ಣೇ ನನಗೆ ಶ್ರೇಷ್ಠವಾದ ಫಲಗಳು, ನಿನ್ನ ಬಂಧನದ ಹಂಗು ನನಗೆ ಬೇಕಾಗಿಲ್ಲ, ಇವತ್ತು ನನಗೆ ಮುಕ್ತಿ ಆಯಿತು ಅಂತ ಹೇಳಿ ಹಾರೋಯ್ತಂತ. ಯಾಕೆ ಹೇಳಬೇಕಾಗಿದೆ ಈ ಮಾತಂದ್ರೆ, ನಾವು ಎಲ್ಲಿಯವರೆಗೂ ಜ್ಞಾನಿಗೆ ಇದೇ ದೃಷ್ಟಿ. ಜ್ಞಾನಿಗೆ ಈ ಲೋಕದ ಭೋಗ ಕನಿಷ್ಠ, ಪರಲೋಕದ ಭೋಗ ಕಾಮಧೇನು, ಕಲ್ಪವೃಕ್ಷ, ಅಪ್ಸರಾ ಸ್ತ್ರೀಯರು, ಅಮೃತಪಾನ, ಇನ್ನು ಬ್ರಹ್ಮಲೋಕ, ವಿಷ್ಣುಲೋಕ, ಕೈಲಾಸ ಪರ್ಯಂತರವಾಗಿ ಉತ್ತಮ ಭೋಗಗಳು, ಒಂದಕ್ಕಿಂತ ಒಂದು ಶ್ರೇಷ್ಠವಾದ ಭೋಗ. ಆದರೆ ಜ್ಞಾನಿಗಳ ದೃಷ್ಟಿಯಲ್ಲಿ ಆ ಗಿಳಿ ಹೆಂಗ ಬಂದಾಗಿತ್ತು, ಜ್ಞಾನಿಗೂ ಅದೇ ದೃಷ್ಟಿ ಇರ್ತದ. ಇವು ನನಗೆ ಬಂಧನಕ್ಕೆ ಕಾರಣ ಅಂತ ತಿಳ್ಕೊಂಡು ಗಿಳಿ ಅಲ್ಲೇ ಇರಕ್ಕೆ ಪ್ರಯತ್ನ ಮಾಡ್ತೇನೆ. ಅದು ತಿಳಿದ ತಕ್ಷಣ ಬಿಡುಗಡೆಗಾಗಿ ಪ್ರಯತ್ನ ಮಾಡಿತು. ಅದರಂತೆ ಜ್ಞಾನಿ ಬಿಡುಗಡೆ ಆದವನು ಮತ್ತೆ ಪಂಜರದಾಗ ಬಂದ್ಬಿಡ್ತಾನೆ. ಅದಿನ್ನೂ ಬಿಡುಗಡೆ ಆಗಿಲ್ಲ, ಪ್ರಯತ್ನ ಮಾಡ್ತು. ಜ್ಞಾನಿ ಹೋಗಿ ಬಿಡುಗಡೆ ಆಗೇನಿಲ್ಲಿಗ, ಆದ ಮೇಲೆ ಪುನಃ ಮತ್ತೆ ಅಲ್ಲಿ ಬಂದು ಇರೋ ಪ್ರಯತ್ನ ಮಾಡ್ತದೆ. ಹಾಗಾಗಿ ಜ್ಞಾನಿ ತನಗೆ ಧರ್ಮ ಅಧರ್ಮವೆರಡು ಅಧರ್ಮವೆಂದು ಎನಿಪವು. ಎರಡೂ ಅಧರ್ಮನೇ ಅವನ ದೃಷ್ಟಿಯಲ್ಲಿ, ಮತ್ತು ಅಜ್ಞಾನಿಗಳ ದೃಷ್ಟಿಯಲ್ಲಿ, ಸಾಧಕರ ದೃಷ್ಟಿಯಲ್ಲ, ಜ್ಞಾನಿಯ ದೃಷ್ಟಿಯಲ್ಲಿ. ಹಾಗಾಗಿ ಪಾಪ ಕರ್ಮವು ಜನ್ಮವನ್ನು ಕೊಟ್ಟು ಹೇಗೆ ದುಃಖ ಭೋಗವನ್ನು ಕೊಡುವವೋ, ಹಾಗೆ ಪುಣ್ಯ ಕರ್ಮವಾದರೂ ಪುನರ್ಜನ್ಮವನ್ನು ಕೊಟ್ಟು ಸುಖ ಭೋಗವನ್ನುಂಟು ಮಾಡುತ್ತದೆ. ಗಿಳಿಗೆ ಸುಖದ ಭೋಗ ಅನಿಸ್ತು, ವಿಚಾರ ಮಾಡಿತು, ಬಂಧನ ಅನಿಸ್ತು. ನೋಡು, ವಿಚಾರ ಮಾಡತನ ಸುಖದ ಭೋಗ ಅನಿಸ್ತು. ಯಾಕೆ ಗಿಡ ತಿರುಗಬೇಕು, ಅಲ್ಲಿ ಇಲ್ಲಿ ಯಾಕೆ ಹೋಗ್ಬೇಕು, ಇಲ್ಲಿ ಎಂಥ ಸುಪ್ಪತ್ತಿಗಾದ ಬಂಗಾರದ ಬಟ್ಲಾದ ಹಾಲಾದ ಹಣ್ಣಾದ ಇಲ್ಲೇ ಇರಮಂತ ಅನಿಸಿತ್ತದು. ಕಾಲಾಂತರದಲ್ಲಿ ಗೊತ್ತಾಯ್ತು ಇದು ಬಂಧ. ಆವಾಗ ಬಿಡುಗಡೆ ಪ್ರಯತ್ನ ಮಾಡ್ತಲ್ಲ. ಅದೇ ಪ್ರಕಾರ ಎರಡೂ ಸಮಾನ ಅಂದಾಗ ಇಲ್ಲಿ ಅಂಥ ತಿಳಿದಂಥ ಮಹಾತ್ಮರು ಧರ್ಮ ಅಧರ್ಮಗಳೆರಡು ಅಧರ್ಮಗಳೇ ಆಗಿವೆ. ಬಂಗಾರ ಬೇಡಿ ಕೆಬ್ಬಿಣ ಬೇಡಿ ಎರಡೂ ಕಾಲಿಗೆ ನಡಿಲಿಕ್ಕೆ ನೀವು ತೊಡರೆ ನಡೆಯಕ್ಕೆ ಬಿಡ್ತವೇನು? ಬಂಗಾರದ ಬೇಡಿ ಕೆಬ್ಬಿಣ ಬೀಡಿ ಎಷ್ಟು ದುಃಖ ಕೊಡ್ತದ, ಬಂಗಾರದ ಬೀಡಿ ಅಷ್ಟೇ ಸಮ ದುಃಖ ಕೊಡ್ತದ. ಹಾಗಾಗಿ ಈ ರೀತಿ ಉಪದೇಶವನ್ನ ಮುಮುಕ್ಷಗಳಿಗೆ ವೇದೋಕ್ತ ಸತ್ಕರ್ಮಗಳನ್ನ ಮಾಡಿರೆಂದು ಜ್ಞಾನಿಗಳಾದವರು ಹೇಗೆ ಉಪದೇಶವನ್ನು ಮಾಡುವರು ಶಿಷ್ಯರಿಗೆ? ಏನ್ ಮಾಡಂತಾರ? ಹೋಗು ಮುಂದ ನಿಷ್ಕಾಮ್ಯ, ಎರಡು ನಿಲ್ಲು ಮಾಡಿಕೋ. ಸರ್ವತಾ ಮಾಡಲಾರರು ಯಾರು? ಜ್ಞಾನಿಗಳು ಮಾಡಂಗಿಲ್ಲ, ಮತ್ತೆ ಮಾಡಂತ ಶಿಷ್ಯರು ಹೇಳಂಗಿಲ್ಲ. ಅದು ಸೂಕ್ಷ್ಮ ವಿಚಾರ ಮಾಡ್ರಿ, ಎಷ್ಟು ದೂರ.
ಹಾಗಾಗಿ ಎಲ್ಲಿವರೆಗೂ ಇವತ್ತು ಮಧ್ಯಾಹ್ನ ಪುನಾದಿಂದ ಒಬ್ರು ಫೋನ್ ಮಾಡಿದ್ರು, ನಮ್ಮ ಯೂಟ್ಯೂಬಿಗೆ ಲೋಡ್ ಮಾಡ್ತಾರಲ್ಲ ಅವರು ಬಹಳ ತಿಳಿದವರು. ಇದೇ ವಿಚಾರ ಬಂದಾಗ ಒಂದು ಮಾತು ಹೇಳಿದ, ನಿನ್ನೆ ಜ್ಞಾನ ಶತಕದಲ್ಲಿ ಕೇಳೋಣ, ನಿನ್ನೆ ಮೊನ್ನೆ. ಆಮೇಲೆ ತುಳಸಿಗೇರಿಯವರು ಒಬ್ಬರು ಭಗವದ್ಗೀತೆ ಹೇಳ್ತಾರ, ಅವರು ಕೂಡ ಅದೇ ವಿಚಾರ, ನಮ್ಮದು ಅದೇ ವಿಚಾರ ಬಂದಾಗ ಈ ಕರ್ಮ ನಿಷ್ಕಾಮ್ಯ ಕರ್ಮ ಕೂಡ ಬಂಧನ ಅಂತ ಹೇಳ್ತದಲ್ರಿ, ಇದು ನಿಮ್ಮ ಕಡೆಯಿಂದನೇ ನಾವು ಕ್ಲಿಯರ್ ಆಗ್ಬೇಕಾಗ್ಯದ, ಇದು ಹೇಗೆ ಅರ್ಥ ಮಾಡಬೇಕು ಅಂತ ಕೇಳಿದ್ರು ಅವರು. ಹೇಗೆ ಅರ್ಥ ಮಾಡಬೇಕು ಅದಕ್ಕೆ ಇದೇನೇ ಹೇಳಿದೆ ನಾನು. ನೀವು ನಿಮ್ಮ ಆಫೀಸಿನಲ್ಲಿ ಒಬ್ಬರು ಕೆಲಸ ಮಾಡ್ತಾರೆ, ಒಂದು ತಿಂಗಳಾಯಿತು, ಆತ ಆಫೀಸಿಗೆ ಬರಲಿಲ್ಲ, 2 ದಿನ ನೋಡಿದ್ರಿ ಬರಲಿಲ್ಲ, 8 ದಿನ ನೋಡಿದ್ರೆ ಬರಲಿಲ್ಲ, ಕೊನೆಗೆ ನೀವೇ ಫೋನ್ ಮಾಡಿ ಕರೆಸ್ರಿ, ಬಾಪ ಯಾಕ ಬರಲಿಲ್ಲ ಆಫೀಸಿಗೆ, ಇಲ್ಲಿ ನಾನು ಕೆಲಸ ನಿಮ್ಮಲ್ಲಿ ಬಿಡಬೇಕಂತ ಮಾಡೀನಿ. ಆಯಿತು ಬಿಡು, ಪರವಾಗಿಲ್ಲ, ಇಲ್ಲಿವರೆಗೂ 1 ತಿಂಗಳ ಮಾಡಿದ್ದು ಕೂಲಿ ಆದರೂ ತಗೊಂಡೋಗಂತ ಕರೆದು ಕೊಡ್ತಾರೋ ಏನು? ಆ ಕಡೆ ಸರಿ ಅಂತ ಕರೆದು ಕೊಡ್ತೆ. ಅವನು ಕೇಳೇನೇನು? ಅವನು ಕೇಳಿಲ್ಲ. ಹೋದ್ರೂ 1 ತಿಂಗಳ ಪಗಾರ ಬಿಟ್ರಾಯ್ತು ಅಂತ ಸುಮ್ಮನೆ ಕುಂತಾನ. ಆದರೂ ಕೂಡ ನಿಮ್ಮ ಮನಸ್ಸು ಒಪ್ಪಂಗಿಲ್ಲ. ಕರೆದು ಅವನಿಗೆ ಕೇಳದಿದ್ರು ಕೂಡ ಕೂಲಿ ಕೊಡ್ತಾರಲ್ಲ. ಹಾಗೆ ಕಾಮ್ಯ ಕರ್ಮಗಳನ್ನು ನಾವು ಮಾಡಿದ್ದು ಬೇಡ್ತೀವಿ, ಕೊಡ್ತಾರೆ ಪರಮಾತ್ಮ. ಹೌದಾ? ನಿಷ್ಕಾಮ್ಯ ಬೇಡಲಿಲ್ಲ ಅಂದ್ರೂ ಕೂಡ ಪರಮಾತ್ಮ ಇಟ್ಕಂತಾನೆ. ನೀ ಬೇಡದಿದ್ರು ಕೂಡ ನಿನಗೇನು ಕೊಡ್ಬೇಕು ಕೊಡ್ತಾನ. ನೀ ಕರೆದು ಕೊಟ್ಟಿಲ್ಲ. ಒಬ್ಬ ಮನುಷ್ಯನೇ ಕರೆದು ಕೊಡ್ತಾನ, ಕೂಲಿ ಇಟ್ಕೋದಿಲ್ಲ ಅಂದಮೇಲೆ ನೀ ಮಾಡಿದ ಪುಣ್ಯ ಕಾರ್ಯಗಳ ಫಲವನ್ನ ಅವನು ಇಟ್ಕಂತಾನೆ, ಇಟ್ಕೋದಿಲ್ಲ. ಮತ್ತೆ ಪರಮಾತ್ಮ ಹೇಗೆ ಕೊಡ್ತಾನಂದ್ರೆ ಇದು ಸಗುಣ ಪರಮಾತ್ಮ ಅಂತ ಅನ್ಬೇಕವೇನ ನಿರ್ಗುಣ ಅಲ್ಲ ಅಂತ. ಸಗುಣದಲ್ಲಿ ಈಗ ಒಬ್ಬ ರೈತ ಭೂಮಿಗೆ ಬೀಜವನ್ನು ಹಾಕ್ತಾನ, ಯಾವುದೇ ಬೀಜ ಹಾಕಿ ಬೆಳೆ ಬರಬಾರದು ಅಂತ ಹಾಕಿದ. ಇನ್ನೊಬ್ಬನ ಬೆಳೆ ಚಲೋ ಬೆಳಿಲ್ಲ ಅಂತ ಅವನು ಬೀಜ ಹಾಕ್ತಾನ. ಚಲೋ ಬೆಳಿಲಿ ಅಂದ್ರೆ ಬೆಳಿತದ, ಬೆಳಿಬಾರ್ದಂದ್ರೆ ಬಿಡ್ತದ ಏನದು? ನೀ ಬೆಳಿಲಂತ ಹೇಳಿ ಬಿತ್ತಿಲ್ಲ, ಸುಮ್ಮನೆ ಬಿತ್ತಿದ್ದಿ, ಆದ್ರೆ ಅದು ಫಲ ಕೊಡ್ತದಿಲ್ಲ. ಮತ್ತೆ ಬೆಳಿಲಿ ಅಂತ ಅಂದು ಬಿತ್ತಿದ್ರು ಕೂಡ ಫಲ ಕೊಡ್ತದ. ಅಂದ್ರೆ ಏನ? ಕಾಮ್ಯ ನಿಷ್ಕಾಮ ಅಷ್ಟೇ. ನನಗೆ ಬೇಡ ಅಂದ್ರೆ ಕೂಡ ನಿಂದ ಯಾರಿಗೆ ಕೊಡಬೇಕು? ನೀ ಮಾಡಿದ್ ನನಗೆ ಕೊಡ್ಬೇಕಲ್ಲ. ಹಾಗಾಗಿ ಅವೆರಡೂ ಒಂದೇ ಅಂತ ಅರ್ಥ ಮಾಡಬೇಕು. ಅವೆರಡು ಎಲ್ಲಿವರೆಗೂ ಆದಂದ್ರೆ ಅಲ್ಲಿವರೆಗೂ ಜನ್ಮ ಎತ್ತೋದು ಮಾತ್ರ ತಪ್ಪೋದಿಲ್ಲ ಅಂತ ಮಾತಾಡಿದ್ವಿ ಅವರು. ಅದಕ್ಕೊಂದು ಒಳ್ಳೆ ಮಾತು ಹೇಳಿದ್ರು ಅವರು. ನಾನೊಂದು ಪುಸ್ತಕ ಹೋಗ್ತಿದ್ನಪ್ಪ, ಓದುವಾಗ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳು ಗ್ರಂಥದಲ್ಲಿ ನಾನು ಇನ್ನೂ ಜೀವಂತವಾಗಿ ಇದ್ದೀನಿ, 500 ವರ್ಷಗಳಾದವು, ಇನ್ನೂ ನಾನು ಬಿಡುಗಡೆ ಆಗಿಲ್ಲ ಅಂಥೇಳಿ ಬರ್ದಾರ. ಅದರ ಅರ್ಥ ಏನು ಅಂದರೆ, ಅವರು ಯಾವುದ್ರ ದ್ವೈತದಾಗ ಬರ್ತಾರಲ್ಲ, ಅವರು ಮಧ್ವಾಚಾರ್ಯರು. ಅವರು ಜೀವನದಲ್ಲಿ ಇರುವಾಗ ಪುಣ್ಯ ಕಾರ್ಯಗಳನ್ನು ಮಾಡ್ಯಾರ. ಅವರು ಪುಣ್ಯ ಎಷ್ಟು ಮಾಡ್ಯಾರ ಅಂದ್ರೆ ಲೆಕ್ಕಿಲ್ಲ. ಎಷ್ಟೋ ವರ್ಷಗಳು ಕಳೆದರೂ ಕೂಡ ಸವಿಲಾದಷ್ಟು ಪುಣ್ಯ ಮಾಡ್ಯಾರ ಅವರು. ಆ ಪುಣ್ಯ ಇದ್ದ ಕಾರಣ ಇವತ್ತಿಗೂ ಕೂಡ ಅವರ ಕ್ಷೇತ್ರಗಳಲ್ಲಿ ಆಯಾ ವ್ಯಕ್ತಿಗತವಾಗಿ ಕಾರ್ಯಗಳಾಗ್ತಾವಲ್ಲ ಭಕ್ತರಿಗೆ. ಯಾಕಂದ್ರೆ ಅವು ಮುಗಿಯತಾನ ಅವ್ರು ಇಲ್ಲೇ ಇರಬೇಕು.
ಮುಗಿತಾನ ಹಿಂಗೆ ಇರ್ಬೇಕು. ಅವು ಖಾಲಿ ಆಗ್ಬೇಕಲ್ಲ. ಪುಣ್ಯ ಖಾಲಿ ಆಯ್ತಿಲ್ಲ, ಅಲ್ಲಿ ಕರ್ಮಗಳು ನಿಂತೋತಾವ ಆಟೋಮೆಟಿಕ್ ಆಗಿ. ಬೇಡಿದ್ರು ನಿಂತೋತಾವ, ಆಗೋದಿಲ್ಲ ಅವಾಗ ಕೆಲಸ. ಅದಕ್ಕೆ ಹೇಳಿದೆ ನಾನು, ಈಗ ಹೇಳಿದ್ದೆ ಅದೇ ನೋಡಂತ. ಅದಕ್ಕೆ ನಾವು ಏನು ಮಾಡಬೇಕು ಈಗಂದ್ರೆ, ವಂದಿಸಿದವರಿಗೆ ಪುಣ್ಯ, ನಿಂದಿಸಿದವರಿಗೆ ಪಾಪ, ಎರಡನ್ನು ಕೊಟ್ಟು ಜ್ಞಾನಿ ಖಾಲಿ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಇನ್ನೊಂದನ್ನು ಸರಳವಾಗಿ ಹೇಳಿದೆ. ಬ್ಯಾಂಕಲ್ಲಿ ನಾವು ಮುಂದೆ ತಿರುಗಾಡ್ತೀವಿ, ದಿವಸ 4 ಸಲ 10 ಸಲ. ಬ್ಯಾಂಕಿನವರು ನಮ್ಮನ್ನ ಮಾತಾಡ್ಸಂಗಿಲ್ಲ. ಯಾಕೆ ಮಾತಾಡ್ಸಂಗಿಲ್ಲ ಅಂದರೆ, ಬ್ಯಾಂಕಲ್ಲಿ ನಾವು ದುಡ್ಡು ಡೆಪಾಸಿಟ್ ಮಾಡಿಲ್ಲ, ಸಾಲನೂ ತಗೊಂಡಿಲ್ಲ. ನಾವು ಹಣ ಇದ್ರು ಕೂಡ ನಿಮ್ದು ದುಡ್ಡು ಭಾಳ ದಿನ ಆಯ್ತು ತಗೊಂಡು ಹೋಗ್ರಂತ ಕರಿತಾರ, ಇಲ್ಲ ನೋಟಿಸ್ ಕೊಡ್ತಾರ. ಅವ್ರು ಕಟ್ಟದಿದ್ರು ಕೂಡ ಅಲ್ಲಿ ಬಂದ ನೋಡಿ ಕರ್ಕೊಂಬರ್ರಿ ಅಂತಾರೆ. ನೀನು ಸಾಲ ಯಾವಾಗ ಕಟ್ತಂತ ಕೇಳ್ತಾರೆ. ಆ ಬ್ಯಾಂಕಲ್ಲಿ ನಿಂದು ಹಣನೂ ಇಲ್ಲ, ಸಾಲ ಕಟ್ಟೋದನ್ನ ಇಲ್ಲ ಅಂದಾಗ ಬ್ಯಾಂಕಿನ ಮುಂದೆ ತಿರುಗಾಡ್ರೆ ಯಾರನ್ನ ಮಾತಾಡ್ತಾರೆ ನಿನ್ನ? ಅಂದ್ರೆ ಏನರ್ಥ ಆಯ್ತು? ಇಟ್ಟದ್ದು ಪುಣ್ಯ ಅಂತ ತಿಳ್ಕೊ, ತಗೊಂಡದ್ದು ಪಾಪ ಅಂತ ತಿಳ್ಕೊ. ಇವೆರಡು ಇರೋದಾನ ಇವ್ರು ನಮ್ಮನ್ನು ಮಾತಾಡ್ಸಿ ಅಂತಿರೋರು ನೋಡು. ಅದಕ್ಕಾಗಿ ಜ್ಞಾನಿ ಇದ್ದದ್ದು ಎರಡನ್ನ ಕಳೆದುಕೊಳ್ಳೋ ಪ್ರಯತ್ನ ಮಾಡ್ತಾನೆ ವಿನ ಮತ್ತೆ ಮಾಡೋ ಪ್ರಯತ್ನ ಮಾಡ್ತಾನೆ. ಕಳ್ಕೋಬೇಕಿಲ್ಲ. ಈಗ ಹೋಗಲ್ಲ ಅಂದ್ರೆ ಮತ್ತೆ ಇನ್ನೂ ವರ್ಷಗಟ್ಲೆ ಆದ್ರೂ ನೀನು ಕಳ್ಕೊಂಡು ಹೋಗ್ಬೇಕು. ಇವು ಇಟ್ಕೊಂಡು ಹೋಗಕ್ ಬರಂಗಿಲ್ಲ, ಮುಟ್ಸಿ ಹೋಗ್ಬೇಕು ನೀನು. ಎಲ್ಲಿವರೆಗೂ ಪಾಪ ಪುಣ್ಯ ಆದ ಅಲ್ಲಿವರೆಗೂ ಇವಾವ ಜನ್ಮದ ಇದ್ವೇ ಅವು. ಹಾಗಾಗಿ ಅವರು ಮಾಡುವುದಿಲ್ಲ, ಮಾಡುವಂತೆ ಹೇಳುವುದಿಲ್ಲೆಂಬ ಭಾವ ಅಂದ್ರು ನೋಡ್ರಿ. ಹೀಗೆ ಏನಾಗ್ತದ ಅಂದ್ರೆ, ಮೊದಲು ಪುಣ್ಯದ ಫಲವದು ತಾನೇ, ಬಳಿಕ ಪಾಪದ ಪಾಪ ಫಲವದು ಮೊದಲು, ದುಃಖವ ನೀವುದು ತಾನೇ ತಿಳಿಯಲ್ಕೆ, ತುದಿಯೊಳು ವಂದಿಸುವುದು ಸುಖದಲ್ಲಿ. ಈ ಭೋಗದ ವ್ಯವಸ್ಥೆ ಈಗ ಅಂದ್ರೆ, ಪುಣ್ಯನೇ ಇರಲಿ ಪಾಪನೇ ಇರಲಿ, ಯಾವುದು ಸ್ವಲ್ಪ ಅದ. ಪುಣ್ಯ ಸ್ವಲ್ಪ, ಪಾಪ ಬಹಳಿತ್ತು ಅಂದ್ರೆ ಅಲ್ಲಿ ನೇಮ. ಇಲ್ಲೆಲ್ಲ ಪಾಪ ಸ್ವಲ್ಪ ಇತ್ತು, ಪುಣ್ಯ ಬಹಳಿತ್ತು ಅಂದ್ರೆ ಮೊದಲು ಏನ್ ಮಾಡ್ತಾರಂದ್ರೆ, ಪಾಪಕ್ಕ ಫಲ ನರಕ ಲೋಕದ ಭೋಗ ಮೊದಲು, ಆಮೇಲೆ ಪುಣ್ಯದ ಈ ಕಡೆ ಕರ್ಕೊಂಡ್ಬರ್ತಾರ. ಬಾಳದಿದ್ದ ಆಮೇಲೆ ಅದನ್ನ ಹೇಳ್ತಾರ. ಪುಣ್ಯ ಮೊದಲು ಪ್ರಥಮದಲ್ಲಿ ಪುಣ್ಯ ಫಲವದು ಸುಖ ಅನಿಸ್ತದ, ಬಳಿಕ ಏನದ ದುಃಖ. ಅದು ಉಂಡಂತ ಏನಾಗ್ತದ, ದುಃಖ ಆಗ್ತದಂತ ಹೇಳ್ತಾರಲ್ಲ. ಇದು ಪಾಪಗಳೆರಡು ಸಮಾನವೆಂಬುದೇ ನಿಜವು. ಆದರೆ ಪುಣ್ಯವು ಮೊದಲು ಸುಖವನ್ನು ಕೊಡುತ್ತದೆ, ಕೊನೆಯಲ್ಲಿ ದುಃಖ ಕೊಡ್ತದೆ. ಅದೇ ಹೇಳಿದ್ ನಾನು. ಪುಣ್ಯ ಮೊದಲು ಸುಖ, ನಂತರ ದುಃಖ. ಆದ್ರೆ ಪಾಪ ಮೊದಲು ದುಃಖ ಕೊಡ್ತದ, ಆಮೇಲೆ ಸುಖ ಕೊಡ್ತದ. ಅದರಂತೆ ಜೇನಿನಲ್ಲಿ ಬಿದ್ದ ಪುರುಷನಂತೆ ಸುಖವನ್ನುಂಟು ಮಾಡುತ್ತದೆ, ಅದರಿಂದ ಸಮಾನವಾಗಿರುತ್ತದೆ. ಎರಡು ಒಂದೇ ಅಲ್ಲ. ಈ ದುಃಖ ಪುಣ್ಯದ್ದು ಪಾಪದ್ದು ಎರಡೂ ಉಣದೇ ಆದ. ಇದಾದ್ಮೇಲೆ ಅದು ಬರ್ತದ, ಅದಾದ್ಮೇಲೆ ಇದು ಬರ್ತದ ಅಂದಾಗ ಈ ನಿವೃತ್ತಿ ಅಂತ ಆಗ್ಲಿಲ್ಲ ನನಗ. ಆ ಕಾರಣದಿಂದ ಉಕ್ತ ಪಾಪ ಫಲಕ್ಕೆ ಕಾಲದಿಂದ ವಿಪರೀತವಾಗಿ ಪುಣ್ಯದ ಫಲವುಂಟೆಂದು ಹೇಳುತ್ತಾರೆ. ಏನಂದ್ರೆ, ಉಪಭೋಗ ಕಾಲದೋಳು ಅತಿಶಯ ಸುಖವದು, ನಿಪತಿಂಗತಿ ದುಃಖವೆಲೆ ಮತ್ತೆ ಉಪಮಿಸೆ ನಾಕದೋಳಿಯದು, ಇಂತಿ ಎರಡರ ವಿಪರೀತ ವಯಸ್ಸೆ ನರಕದೊಳುವುದು.
ಏ ಮೈತ್ರ, 4 ಅಂದ್ರೆ ಸ್ವರ್ಗ. ಸ್ವರ್ಗ ಲೋಕದಲ್ಲಿ ಇದ್ದು ಭೋಗ ಮಾಡುವ ಕಾಲ. ಸ್ವರ್ಗ ಲೋಕದ ದುಃಖ ಅಲ್ಲ, ಪುಣ್ಯದಿರ್ತದಲ್ಲಿ. ಪುಣ್ಯವನ್ನು ಊಟ ಮಾಡುವ ಕಾಲದಲ್ಲಿ ಅತಿಶಯ ಸುಖ ಅಂದ್ರು. ಅತಿಶಯ ಅಂದ್ರೆ ಇಲ್ಲೆಲ್ಲಿ ನೋಡಿಲ್ಲ, ಅದಕ್ಕೆ ಅಲ್ಲಿ ಮರಳಾಗದು. ಇಲ್ಲೇನು ನೋಡಿದಿ ನೀನು? ಇಲ್ಲಿ ರಂಭೆಯನ್ನು ನೋಡಿಲ್ಲ, ತಿಲೋತ್ತಮೆ ನೋಡಿಲ್ಲ, ಮೇನಕೆ ನೋಡಿಲ್ಲ. ಇವ್ರ ನೋಡಿವೆ, ಬರೀ ಹೆಸರು ಕೇಳಿವೆ ಅಷ್ಟೆ. ಮತ್ತೆ ಅವ್ರನ್ನ ನೋಡೋದಲ್ಲ, ಸಿನಿಮಾದವ್ರು ನೋಡಿದ್ರೆ ಎಷ್ಟೋ ಮಂದಿ ಏನೋ ಖುಷಿ ಪಡ್ತಾರ. ಅಂಥವ್ರ ಜೊತೆ ಭೋಗ ಅಂದಾಗ ಇನ್ನೆಷ್ಟು ಖುಷಿ ಆಗ್ಬೋದು. ನೋಡಿದ್ರೆ ಎಷ್ಟು ಖುಷಿ ಆಗ್ತದ. ಅವ್ರು ನೋಡಿದ್ರೆ ಭೋಗ ಮಾಡ್ತಾರನ್ನೆಲ್ಲ. ಅಂಥದ್ದು ಮತ್ತು ಅಮೃತಪಾನ ನೋಡಿದ್ರೆ ಹೀಗೆ ಇಂಥ ಮೊದಲಾದ ಭೋಗಗಳಿಂದ ಎಲ್ಲಿ ಸುಖ ಆಗ್ತದ? ಸ್ವರ್ಗಲೋಕದಲ್ಲಿ ಊಟ ಮಾಡುವಾಗ. ಆಮೇಲೆ ಏನಾಗ್ತದ್ರಿ ಅಂದ್ರೆ, ನಿಪತಿ ತಂಗೆ ಅದಲ್ಲಿ ಬಿದ್ದವನಿಗೆ ದುಃಖ ಆಗ್ತದ. ಮತ್ತೆ ಆಮೇಲೆ ದುಃಖ ಆಗದಲ್ಲ. ಮೊದಲು ದುಃಖ ಇದ್ರೆ ಆಮೇಲೆ ಸುಖ ಅಂತ ತಿಳ್ಕೋಬೇಕು. ಕಾಮನ್ ಇದು, ಸಾಮಾನ್ಯ. ಮೊದಲು ದುಃಖ ಆದಂದ್ರೆ ಆಮೇಲೆ ಸುಖ ಆದಂತ ತಿಳ್ಕೋಬೇಕು. ಮೊದಲು ಸುಖದಾಗ ಇವಂದ್ರೆ ನಂತರ ದುಃಖ ಆದಂತ ಪಕ್ಕ ಮಾಡ್ಬೇಕು ನೋಡ್ರಿ. ಮತ್ತು ನಮ್ಗೆ ಗೊತ್ತಾಗ್ತಾವ, ನೌಕರಿ ಮಾಡೋರಿಗೆ 1 ತಿಂಗಳ ಪಗಾರ ಬಂತಂದ್ರೆ 8 ದಿನ ಸುಖನೇ ಸುಖ. 8-10 ದಿನ 15 ದಿನ ಸುಖ ಹೆಚ್ಚಾಕಂತ ಹೋಗ್ತದ. ಅದು ಬಹುಶಃ ಅಂತ ಹೋದಂಗೆಲ್ಲ ಮತ್ತೆ 15 ದಿವಸ ದುಃಖ ಆಗ್ತದೆ. ಆತದಿಲ್ಲ. ಇಲ್ಲೇ ಇಷ್ಟ ಆಗ್ತದಂದ್ರೆ ಅಲ್ಲಿ ಹೆಂಗೆ ಆಗೋದಿಲ್ಲ. ಆ ಕಾರಣದಿಂದ ಇಲ್ಲಿ ತಾನು ಸ್ವರ್ಗವ ಲೋಕವನ್ನು ಬಿಟ್ಟು ಹೋಗ್ಬೇಕಾಯ್ತು ಅಂದ್ರೆ ಎಷ್ಟು ದುಃಖ ಆಗ್ತದೆ, ಬಹಳ ಚಿಂತೆ ಆಗ್ತದ. ಅದರಿಂದ ಪುಣ್ಯ ಮತ್ತು ಪಾಪ ಇವೆರಡರ ಫಲವನ್ನು ಒಂದಕ್ಕೊಂದು ಹೋಲಿಸಿ ನೋಡಲು ಸಮಾನವೇ. ಇಲ್ಲಿ ಬಿಟ್ಟು ಹೋಗ್ಬೇಕಾದ್ರೆ ಅಲ್ಲಿ ಸುಖ ಆಗ್ತದ, ಅಲ್ಲಿಂದ ಬರ್ಬೇಕಾದ್ರೆ ದುಃಖ ಆಗ್ತದ. ಎರಡು ಸಮಾನಲ್ಲ. ಆದ್ದರಿಂದ ಸ್ವರ್ಗ ಲೋಕದಲ್ಲಿ ಮೊದಲು ಸುಖವು, ಕಡೆಯಲ್ಲಿ ದುಃಖ. ನರಕ ಲೋಕದಲ್ಲಿ ಮೊದಲು ದುಃಖ, ಕಡೆಯಲ್ಲಿ ಸುಖ. ಹೀಗೆ ಅನುಭವಿಸಬೇಕಾಗುತ್ತದೆ. ಆದ್ದರಿಂದ ಪುಣ್ಯ ಪಾಪಗಳೆರಡು ಜನ್ಮಾಂತರಗಳನ್ನು ಕೊಡುತ್ತವೆ ಹೊರತು ಜನ್ಮ ನಿವೃತ್ತಿಗೆ ಕಾರಣವಲ್ಲ. ಆ ಕಾರಣದಿಂದ ಜ್ಞಾನವು ಮಾತ್ರ ಅಜ್ಞಾನ ನಿವೃತ್ತಿ ದ್ವಾರ ಸ್ವಸ್ವರೂಪ ಪ್ರಾಪ್ತಿ ರೂಪ ಮೋಕ್ಷವನ್ನು ಉಂಟು ಮಾಡುತ್ತದೆ. ಆ ಕಾರಣದಿಂದ ಮುಮುಕ್ಷುಗಳು ಯಾರಿಗೆ ಶರಣ ಹೋಗ್ತೀರಿ ವಿಚಾರ ಮಾಡ್ರಿ. ಕರ್ಮಕ್ಕೆ ಶರಣ ಹೋಗ್ತಾರೋ, ಉಪಾಸನೆಗೆ ಶರಣ ಹೋಗ್ತಾರೋ, ಜ್ಞಾನಕ್ಕೆ ಶರಣ ಹೋಗ್ತಾರೋ? ಈ ಜಗತ್ತಿನಾಗ ಭಾಳ ಮಂದಿ ಯಾರ ಜ್ಞಾನವನ್ನು ಹೇಳೋರಿದ್ರು ಕೂಡ ಮತ್ತೆ ಇದ್ರ ಮಿಶ್ರ ಹೇಳೋರು ಭಾಳ ಮಂದಿ ಯಾರ. ಅವ್ರು ಯಾಕೆ ಹೇಳ್ತಾರೆ? ಮತ್ತು ಅವ್ರಿಗೆ ಹೇಳ್ಬೇಕಿಲ್ಲ ಅಂದ್ರೆ ಅದು ಹೇಳಬಾರ್ದಂತ ಅಲ್ಲಿ ಹೋಯ್ತಾರೆ ಸೂತ್ರ. ಹೇಳಬಾರ್ದು. ಮೋಕ್ಷಗಳಿಗೆ ಇವೆಲ್ಲ ಅನಿತ್ಯವ, ದೋಷವ. ಏನು ತೊಗೊಂಡು ಏನು ಮಾಡ್ತೀರಿ? ನಿಮ್ಮ ಸ್ವರೂಪ ಸಾಕ್ಷಾತ್ಕಾರವನ್ನು ಮಾಡ್ಕೊಂಡು ಮುಕ್ತರಾಗ್ರಿ ಅಂತ ಹೇಳ್ರಂತಾರೆ ಅವರು. ಭಾಳ ಜನ ನಾವು ಹೋಗ್ತೀವಿ, ಆ ಗುರುಗಳಲ್ಲಿ ಹೋಗಿ ಕೂಡ ಮಕ್ಕಳಾಗಿಲ್ರಿ ಅಂತ ಹೋಗೋರು ಭಾಳ ಮಂದಿ. ಆಗಲು ಮಹಾತ್ಮರು ಆಗಲು ಹೋಗಂತೂ ಹೇಳ್ಬೋದು, ಆಗನಬಹುದು, ಇಲ್ಲ ಅಂತಲ್ಲ. ಅದ್ರ ಮೇಲೆ ಒಂದು ಮಾತು ಹೇಳಬೇಕು. ನೋಡುವ ಮಕ್ಕಳಾದ್ರೆ ಏನಿಗೇನು ಆನಂದವಾಗಿರ್ತಾನೋ ಮುಕ್ತ ಆಗೋದು ಕಲಿ ಅಂತ ಹೇಳ್ಬೇಕು. ಮಕ್ಕಳು ಆಗಲಿ, ಆದ್ರೆ ಆನಂದ ಆಗೋದಿಲ್ಲ. ಮುಕ್ತರಾದ್ರೆ ಆನಂದ ಆಗ್ತದ. ಮಕ್ಕಳನ್ನ ಪಡಿಬೇಕಂತ ಅಪೇಕ್ಷೆ ಎಷ್ಟೇ ಅದ, ಅವ್ರಂಗೆ ಮುಕ್ತಿಯನ್ನು ಪಡೆಯುವಂತ ಇಚ್ಛೆವಂತರಾಗ್ರಿ ಅಂತ ಹೇಳುವುದು ಗುರುವಿನ ಸೂತ್ರ. ಎಲ್ರಿ ನಮಗೆ ಇನ್ನು ಮಕ್ಕಳ ಸಾಕಂದ್ರೆ ಆ ಕಡೆ ಹೋಗ್ಲಿ, ಆ ಪ್ರಶ್ನೆ ಬೇರೆ ಅಂದ್ರೆ ಅವ್ರಿಗೆ ಗೊತ್ತಾಗ್ತದ. ಓಹೋ, ಈ ಸತಿ ಸುತ ಪಿತ ಇವೆಲ್ಲ ನಾವು ಬೇಡಕತ್ತೀವಿ, ಇದಕ್ಕಿಂತ ಸುಖ ಅದ್ರಾಗಾದಂತ ಗುರುಗಳೇ ಹೇಳ್ಯಾರಂದ್ಮೇಲೆ ಆ ಕಡೆ ಇಚ್ಛೆ ಮಾಡೋರು ಇರ್ತಾರೆ. ಕೆಲವ್ರು ಇರ್ತಾರೆ, ಎಲ್ಲರೂ ಹಂಗೆ ಇರ್ತಾರೆ.
ಹಾಗಾಗಿ ಮುಮುಕ್ಷುಗಳು ಜ್ಞಾನವನ್ನೇ ಕುರಿತು ಶರಣು ಹೋಗತಕ್ಕದ್ದು ಜ್ಞಾನದ ಮಾರ್ಗನ ಹಿಡಿಬೇಕು ನೋಡ್ರಿ. ಅದು ಹಿಡಿದ್ರೆ ಏನು ಆಗ್ತದ್ರಿ ಅಂದ್ರೆ ಅದಕ್ಕೆ 3-4 ಮಾತುಗಳಾವ. ಅದಕ್ಕೆ ಹಿಡಿಯೋದಂದ್ರೆ ಏನು? ಅದು ಹಿಡಿಯಕ್ಕೆ ಬರ್ತದೇನು? ಕೇಳ್ತಾ ಕೇಳ್ತಾ ಜ್ಞಾನ ಅಂದ್ರೆ ಅದು ಕೇಳ್ತಾ ಕೇಳ್ತಾ ಜ್ಞಾನ ಆತ ನೋಡ್ರಿ. ಇದೊಂದು ಬಿಡಬಾರ್ದು. ಇದು ಕೇಳೋದನ್ನ ಬಿಟ್ಟು ಅನ್ಯ ಮಾರ್ಗದಿಂದ ಜ್ಞಾನ ಆಗ್ತದ ಅಂದ್ರೆ ಶ್ರೀ ಗುರು ವಚನದಿಂದ ಅದಕ್ಕೆ ಸುದೆ ಎಂಬ ಮಾತು ಮುಗಿದೋಯ್ತು. ಮುಗಿತಿಲ್ಲ, ಅದಕ್ಕೆ ತಿಲಾಂಜಲಿ ಕೊಟ್ಟಂಗಾಗ್ತದ. ಅದಕ್ಕೆ ಶಾಸ್ತ್ರ ಬಹಳ ಮಂದಿ ಪುಣ್ಯಾತ್ಮರು ಬಿಡಿಸಿ ನಮ್ಮ ಲಕ್ಷ್ಯ ಕೊಟ್ಟು ಹೇಳ್ತಾರೆ, ಸಿಗಬಳಬಾರ್ದಂತ. ಅದಕ್ಕೆ ನಡಿತಾ ನಡಿತಾ ಊರು, ಕುಣಿತಾ ಕುಣಿತಾ ನಾಟ್ಯ, ಹಾಡ್ತಾ ಹಾಡ್ತಾ ರಾಗ, ಕೇಳ್ತಾ ಕೇಳ್ತಾ ಜ್ಞಾನ. ಇವು ಅನುಭವಕ್ಕಾವಿಲ್ಲ. ನಡೀತಿದ್ದೆ, ಕಾಲಿಂದ ಹೋಗ್ತಿದ್ದೆ, ಬಾಯಿಯಿಂದ ಊರು ಬರೋದ ಬೇಡ, ರಾಯಚೂರು ಬರೋದು ಬೇಡ, ರಾಯಚೂರು ಬರೋದು ಬೇಡ ಅಂತಿದ್ದಿ. ಆಗಲೇ ಎರಬಸ್ ದಾಟಿದ್ದಿ, ಹಂಗೆ ನಡೆಯಕತ್ತಿದ್ದಿ. ಇನ್ನೊಂದು ಸ್ವಲ್ಪ ಹೋದ್ರೆ ಬಂದ ಬಿಡ್ತು ರಾಯಚೂರು. ನಡೀತಾ ನಡೀತಾ ಊರು. ಮತ್ತೆ ರಾಗ ಹಾಡೋ ಧ್ವನಿ ಸರಿ ಇಲ್ಲ ಅಂದ್ರೆ ಒಮ್ಮೆಲೆ ಸರಿ ಹೋಗೋದಿಲ್ಲ. ಹಾಡ್ತಾ 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 ರಾಗ. ನಾಟ್ಯದಲ್ಲಿ ಪ್ರವೀಣರು ಕುಣಿತಾ ಕುಣಿತಾ ನಾಟ್ಯ. ಒಂದೇ ಸಲ ನಾಟ್ಯ ಮಾಡಕ್ ಬಂದ ನೃತ್ಯಗಾರರು ಎಷ್ಟೋ ಸಲ ಸೋತು ಬಿದ್ದು ಎದ್ದು ಬರ್ತಾವ. ಅದ್ರಂಗ ಕೇಳ್ತಾ ಕೇಳ್ತಾ ಜ್ಞಾನ ಅಂದಾಗ ನಾವು ಯಾವುದಕ್ಕೆ ಶರಣ ಹೋಗ್ಬೇಕು ಅಂದ್ರೆ ಗುರುವಿನ ವೇದಾಂತದ ಏನು ಶಾಸ್ತ್ರ ಶ್ರವಣ ಅವ ಅದಕ್ಕೆ ಶರಣ ಹೋಗ್ಬೇಕು. ಗುರಿಗೆ ಹೋಗಿ ಶಾಸ್ತ್ರ ನಮಸ್ಕಾರ ಮಾಡಿ ಮನೆಗೆ ಬಂದ್ರೆ ಆಗೋದಿಲ್ಲ ಕೆಲಸ. ಆಗ್ತದೇನು? ಶಾಸ್ತ್ರಕ್ಕೆ ಶರಣ ಹೋಗುವಂತ ಅರ್ಥ ಆಗಲ್ಲ. ಜ್ಞಾನ ಕಾಂಡ ಶಾಸ್ತ್ರ ಮತ್ತೆ ಹೀಗೆ ಜ್ಞಾನೋತ್ಕರ್ಷ ನಿರೂಪಣೆ ಸೂತ್ರ 16ಕ್ಕೆ ಪದ 141ಕ್ಕೆ ಇಂದಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಸದ್ಗುರು ಬಸವಾನಂದರ ಶ್ರೀಚರಣಕ್ಕೆ ಸಮರ್ಪಿಸಿ ಮಂಗಲವನ್ನು ಹೇಳ. ಇಂದನ್ರಿ ಮೌನ ಯೋಗಿ ಗುರುನಾಥರೊಳಗೆ ಎತ್ತುವೆ ಆರತಿಯ, ಎಣಗುವೆ ಆರತಿಯ. ನೋಡಿ ಮುಟ್ಟಿ ಭವ ಕಷ್ಟ ಕಳೆದು ಈ ಸೃಷ್ಟಿ ಒಳಗೆ ಮೆರೆದೆ ಗುರುವರ, ನೀ ಸೃಷ್ಟಿ ಒಳಗೆ ಮೆರೆದೆ. ಕೂಡಿ ಕಾಮದಿ ಭಜಿಸಲು ನಿನ್ನನು ಬೇಡಿದ ಫಲ ನೀಡಿದೆ ಗುರುವರ, ಬೇಡಿದ ಫಲ ನೀಡಿದೆ ಗುರುವರ, ಬೇಡಿದ ಫಲ ನೀಡಿದೆ ಗುರುವರ, ಬೇಡಿದ ಫಲ ನೀಡಿದೆ. ಮೌನ ಯೋಗಿ ಗುರುನಾಥರೊಳಗೆ ಎತ್ತುವೆ ನಾರುತಿಯ, ಗುರುವರ ಬೆಳಗುವೆ ನಾರುತಿಯ. ಮೌನ ಯೋಗಿ ಗುರುನಾಥರೊಳಗೆ ಎತ್ತುವೆ ಆರತಿಯ, ಗುರವಿಗೆ ಬೆಳಗುವೆ ಆರತಿಯ. ಈರುಡಿ ಒಳಗೆ ಆರೂಢ ಸಿದ್ಧನ ಕರುಣೆಯ ಪಡೆದಿರುವೆ ಗುರುವರ, ಕರುಣೆಯ ಪಡೆದಿರುವೆ. ಕಾಡುವ ಕಾಮ ಕ್ರೋಧವ ನಳೆದು ಸ್ಥಿತ ಪ್ರಜ್ಞ ನೀನಿರುವೆ ಗುರುವರ, ಸ್ಥಿತ ಪ್ರಜ್ಞ ನೀನಿರುವೆ. ಮೌನ ಯೋಗಿ ಗುರುನಾಥರೊಳಗೆ ಎತ್ತುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಕೊಡವಿಯೊಳದಿ ಕಾವು ಬಳ್ಳಿ ಕ್ಷೇತ್ರದಿ ನಿತ್ಯದಿ ಶೋಭಿಸುವೆ
ಗುರುವರ ನಿತ್ಯದಿ ಶೋಭಿಸುವೆ ಬಿಡದೆ ಭಕ್ತರ ಹೃದಯದಲ್ಲೇ ನಿರುತ್ತದೆ ನೆಲೆಸಿರುವೆ ಗುರುವರ ನಿರುತ್ತದೆ ನೆಲೆಸಿರುವೆ ಮಾಮೌನ ಯೋಗಿ ಗುರುನಾಥರೊಡಗೆ ಎತ್ತುವೆ ನಾರುತಿಯ ಗುರುವರ ಬೆಳಗುವೆ ನಾರುತಿಯ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಾತೀತಂ ತಸ್ಮೈ ಶ್ರೀ ಗುರವೇ ನಮಃ श्रीमद् जगद्गुरु सिद्धारूढ़ महाराज की जय। श्री सद्गुरु शिवपुत्र स्वामी महाराज की जय। श्री सद्गुरु बसवानंद स्वामी महाराज की जय। श्री सद्गुरु अभिनव महाराज की जय। सकल